ಕಾರ್ಯಕ್ರಮಕ್ಕೆ ಚಾಲನೆ ನಾವು ನೀಡಿದ್ದೇವೆ. Yesterday we had given a momentum to a very important needed program, that is life skill, English communication and life skill program, which is promoted by, actually supported by Dr. Jeevan NC Murthy. ಇವತ್ತು ನಾವಿಲ್ಲಿ ಸೇರಿರುವುದು ಅದಕ್ಕೆ ಪೂರಕವಾದ ಕಾರ್ಯಕ್ರಮ. ಇದು ಪೂರಕ ಹೇಗೆ ಅಂದರೆ, ನಾವು ಮಕ್ಕಳಿಗೆ, ನಮಗೆ ಗೊತ್ತಿದೆ ಯಾಕೆ ನಾವು ಈ ಕಾರ್ಯ ಪ್ರಾರಂಭ ಮಾಡಿದ್ದೇವೆ ಅಂದರೆ, ನಮ್ಮ ಗ್ರಾಮೀಣ ಶಾಲೆಯ ಮಕ್ಕಳಿಗೆ ಒಂದು ಇಂಗ್ಲೀಷ್ ಭಾಷೆಯ ಸಮಸ್ಯೆ ಇರ್ತದೆ. ಹುಬ್ಬಳ್ಳಿಯ ದೇಶ ಫೌಂಡೇಶನ್ ಇದೆ, ಅದು ಶ್ರೀಮತಿ ಸುಧಾಮೂರ್ತಿಯವರ ತಂಗಿ ಜಯಶ್ರೀ ಮತ್ತು ಗುರುರಾಜ್ ದೇಶಪಾಂಡೆ ಅವರು ಪ್ರಾರಂಭ ಮಾಡಿದ್ದಾರೆ. ಅವರು ಸುಮಾರು 3 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾರೆ. ಸುಮಾರು 200 ಶಾಲೆಗಳಲ್ಲಿ ಒಂದು 20,000 ಮಕ್ಕಳಿಗೆ ಈ ಕಾರ್ಯಕ್ರಮ ಮಾಡಿ ಅದು ಅದ್ಭುತವಾದ ಪ್ರತಿಕ್ರಿಯೆ ಅಥವಾ ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಂಥ ಒಂದು ಕಾರ್ಯಕ್ರಮವನ್ನು ಅದರಲ್ಲಿ ಮಾನ್ಯ NC ಮೂರ್ತಿ ಮತ್ತು ಜೀವನ್ ಅವರು ಕೂಡ ಅದರಲ್ಲಿದ್ದಾರೆ. ಆ ಕಾರ್ಯಕ್ರಮ ನೋಡಿ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಗೂ ತಲುಪಿಸಬೇಕು ಅಂತೇಳಿ ಡಾಕ್ಟರ್ ಜೀವನ್ ಅವರ ಒಂದು ಆಶಯದಂತೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಅದಕ್ಕೆ ಪೂರಕವಾದ ಕಾರ್ಯಕ್ರಮ ಇವತ್ತಿದೆ. ಇದು ಯಾಕೆ ಪೂರಕ ಅಂದರೆ, ಮಕ್ಕಳಿಗೆ ಬೇರೆ ಶಿಕ್ಷಣ ಕೊಟ್ಟರೆ ಸಾಲದು. ಈ ಕಾರ್ಯಕ್ರಮದ ಉದ್ದೇಶ ಆ 600 ಮಕ್ಕಳು ಏನಿದ್ದಾರೆ ಅವರ ಕುಟುಂಬದವರನ್ನು ನಿರಂತರ ಸಂಪರ್ಕ ಇಟ್ಟುಕೊಂಡು ಅವರಲ್ಲಿ ಸಂಪೂರ್ಣ ಸಾಕ್ಷರತೆ, ಸಂಪೂರ್ಣ ಸಮಗ್ರ ಅಭಿವೃದ್ಧಿ ತರುವ ಪ್ರಯೋಗ ಕೂಡ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಲಿಕ್ಕಿದೆ. ಅದಕ್ಕೆ ಇವತ್ತು ನಾವು ಅಕ್ಷರ ಉತ್ಸವ, ಸ್ವಚ್ಛೋತ್ಸವ, ಒಂದು ಶಿಕ್ಷಣ ಸಂವಾದ ನಡೀಲಿಕ್ಕಿದೆ. ಅದಕ್ಕೆ ನಾನು ತುಂಬ ಭಾಷಣ ಇರುವುದಿಲ್ಲ, ಒಂದು ಸಂವಾದ ಕಾರ್ಯಕ್ರಮ ನಡೀತದೆ. Today we have gathered here to, actually it's a supportive program for the program that yesterday we have launched. In this program we have people from cross section. We have non-literates, those who are non-literates, now they have become literate, and how they have empowered, you can see that. And we have representatives of the tribals, and we have representatives of the elected women members, and also we have different social leaders, officials. The beauty of Dakshina Jana Shikshana Trust is we always work together. Ours is a participatory work. So that is why, and also today very important program is inauguration of this Mantapa, Sarvodaya Mantapa. ಈ ಸರ್ವೋದಯ ಮಂಟಪದ ಉದ್ಘಾಟನೆ ಇವತ್ತು ನಡೀತದೆ. ಇದನ್ನು ಯಾಕೆ ಸರ್ವೋದಯ ಮಂಟಪ ಅಂತ ನಾವು ನೇಮಕರಣ ಮಾಡಿದ್ದೇವೆ ಅಂದರೆ, ಜನಶಿಕ್ಷಣ ಟ್ರಸ್ಟನ್ನು ಪ್ರಮೋಟ್ ನಾನು ಮತ್ತು ಶೀನಾ ಅವರು ಸೇರಿ ಮಾಡಿದ್ದೇವೆ. ಆದರೆ ಈ ಟ್ರಸ್ಟ್ ಈಗ ಅದು ನಮ್ಮ ಟ್ರಸ್ಟ್ ಆಗಿ ಉಳಿದಿಲ್ಲ. ಈ ಟ್ರಸ್ಟ್ ಈಗ ಸಮುದಾಯದ ಟ್ರಸ್ಟ್ ಆಗಿ ಒಂದು ರೂಪುಗೊಂಡಿದೆ. ಇದು ಇವತ್ತು NC ಮೂರ್ತಿ ಮತ್ತು ಜೀವನ್ ಅವರ ಟ್ರಸ್ಟು ಆಗಿದೆ. ಹಾಗಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್, ಈ ರೀತಿ ಒಂದು ಸರ್ವೋದಯ ಎಲ್ಲರ ಅಭಿವೃದ್ಧಿಗೆ ಒಂದು ವೇದಿಕೆ ಆಗಬೇಕು. ಆ ದೃಷ್ಟಿಯಿಂದ ಇದಕ್ಕೆ ಈ ಒಂದು ವೇದಿಕೆ ಇವತ್ತು ಇನಾಗ್ರೇಟ್ ಆಗ್ತದೆ. The very purpose of naming this hall as the Sarvodaya Mandap, just because Jana Shikshana Trust is promoted by me and Sina, of course, but it has not remained the trust of ours. It has become the trust of the people of this area, and today it has become the trust of NC Murthy and Jeevan. So, and this platform should be open for the community for their Sarvodaya, that total development. It will remain as a platform for the development of the people of this area. That is why we are naming it as a Sarvodaya Mantapa. This Sarvodaya Mantapa is actually promoted or developed by NC Murthy. Last time he came here, and while seeing this, the water was pouring inside. So he said, first we must develop this. So he has actually suggested to develop this, but we have converted it as a Sarvodaya Mantapa. It will remain as a Sarvodaya Mantapa forever. ಸೊ ಆ ದಿಸೆಯಿಂದ ಇವತ್ತಲ್ಲಿ ಸೇರಿದ್ದೇವೆ. ಇದನ್ನು ಅವರು ಉದ್ಘಾಟನೆ ಮಾಡ್ತಾರೆ. ಸೊ ಅದಕ್ಕಾಗಿ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಐ ಎಕ್ಸ್ಟೆಂಡ್ ಎ ವೆರಿ ವಾರ್ಮ್ ವೆಲ್ಕಮ್ ಟು ಬೋತ್ ದ ಕಪಲ್ಸ್. ದಿಸ್ ಒರಿಜಿನಲಿ ಫ್ರಮ್ ದಕ್ಷಿಣ ಕನ್ನಡ, ಅನ್ಡಿವೈಡೆಡ್ ದಕ್ಷಿಣ ಕನ್ನಡ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, yesterday there was a program in the school. He himself was serving food for the participants after the program. ಓಕೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಸರಕಾರದ ಮುಖ್ಯಸ್ಥರು ಗೀತಾ ಭಂಡಾರಿ ಅವರಿದ್ದಾರೆ. ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಸೆಲ್ಕೋದ ವ್ಯವಸ್ಥಾಪಕರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ವೇದಿಕೆಯಲ್ಲಿ
ಶೈಲಾ ಅವರು. ಶೈಲಾ, she is the child development officer and also having the additional charge of the women and child development officer of the district. ಶೈಲಾ, ನಿಮಗೂ ಸ್ವಾಗತ. ಹಾಗೆ DHO ಇದ್ದಾರೆ ಜ್ಯೋತಿ ಅವರು. ಜ್ಯೋತಿ ಅವರು ಕೂಡ CCA DHO ವಿತ್ ಡಿಫರೆನ್ಸ್. ಅವರು ಒಬ್ಬರು ಅಪರೂಪದ ಆರೋಗ್ಯ ಸುಗ್ರಾಮ ಇಸ್ ದ ಫೆಡರೇಷನ್ ಆಫ್ ದಿ ಎಲೆಕ್ಟೆಡ್ ವಿಮೆನ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಕ್ಷಿಣ ಕನ್ನಡ. ಸೊ ಅವರು ಸುಗ್ರಾಮ ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರ ಸಂಘದ ಅಧ್ಯಕ್ಷರು. ನಿಮಗೂ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ತಾಲೂಕ್ ಪಂಚಾಯತಿನ ಮಾಜಿ ಸದಸ್ಯರು ಮತ್ತು ಜನಜೀವನ ಬಾಳೆಪುಣಿಯ ಕಾರ್ಯದರ್ಶಿಯವರು ಹೈದರ್ ಕೈರಂಗಳ, ನಿಮಗೂ ಸ್ವಾಗತ ಕೋರ್ತಾ ಇದ್ದೇನೆ. ಖ್ಯಾತ ತೆರಿಗೆ ಸಲಹೆಗಾರರು, ಸಾಮಾಜಿಕ ಕಾರ್ಯಕರ್ತರು ಪುಂಡರೀಕಾಕ್ಷರು ನಮ್ಮ ಜೊತೆಗಿದ್ದಾರೆ, ಭಾಳ ಸಂತೋಷ ಇದೆ ಸರ್, ನಿಮಗೂ ಸ್ವಾಗತ ಕೋರ್ತೇನೆ. ಹಾಗೆ ಇಬ್ರಾಹಿಂ ನಡ್ಪೋದವರು, ಈಸ್ ದ ಪ್ರೆಸಿಡೆಂಟ್ ಆಫ್ ದಿ ಹೈಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ. ಇಬ್ರಾಹಿಂ ನಡ್ಪೋದು, ನಿಮಗೂ ಸ್ವಾಗತ ಕೋರ್ತಾ ಇದ್ದೇನೆ. ಶಿಕ್ಷಣ ಇಲಾಖೆಯ ಕಡೆಯಿಂದ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್. ಸರ್, ನಿಮಗೂ ಸ್ವಾಗತ ಕೊಡ್ತಾ ಇದ್ದೇನೆ. ವಿಜಯಲಕ್ಷ್ಮಿ ಮೇಡಮ್ ಸೇರಿಕೊಂಡಿದ್ದಾರೆ ತಿಳ್ಕೊಂಡಿದ್ದೇನೆ. ನಿನ್ನೆ ಅದ್ಭುತವಾಗಿ ಕಾರ್ಯಕ್ರಮವನ್ನು ಅವರ ಶಾಲೆಯಲ್ಲಿ ಸಂಘಟಿಸಿದ್ದಾರೆ. ನಮ್ಮ ಶಾಲಾ ಶಿಕ್ಷಣ ಇದು ಕೌಶಲ್ಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ. ಹಾಗೆ ಶಾಲಾಭಿವೃದ್ಧಿ ಸಮಿತಿಗೆ ಪರಪ್ಪು ಶಾಲೆ ಅಧ್ಯಕ್ಷರು ಮಾನ್ಯ ಅಶ್ರಫ್ ರವರಿದ್ದಾರೆ. ಸರ್, ನಿಮಗೂ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ಈ ಪ್ರದೇಶದ ಖ್ಯಾತ ತುಳು ವಿದ್ವಾಂಸರು ಚಂದ್ರಾಸ್ ಕಣ್ಣಂತೂರು. ಸರ್, ನಿಮಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಶ್ರೀನಿವಾಸ್ ಅವರು ಬನ್ನೂರು, ಇವರು ಗ್ರಾಮ ಪಂಚಾಯತ್ ಸದಸ್ಯರು, ಬನ್ನೂರು ತಾಲೂಕದು ಪಂಚಾಯತ್, ನಿಮಗೂ ಸ್ವಾಗತ ಕೊಡ್ತಾ ಇದ್ದೇನೆ. ವಿಜಯಲಕ್ಷ್ಮಿ ಮೇಡಮ್, ನಿಮ್ಮ ಮತ್ತೊಮ್ಮೆ ಸ್ವಾಗತ. ಹಾಗೆ ಮಿಷನ್ ಶಕ್ತಿಯಿಂದ ವಿಶಾಲಾಕ್ಷಿ, ನಿಮಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಪರಪ್ಪು ಶಾಲೆಯ ಮುಖ್ಯ ಶಿಕ್ಷಕಿಯವರಿಗೆ ಪ್ರೀತಿಪೂರ್ವ ಸ್ವಾಗತ. ಇಬ್ಬರು ಮಹಾ ಸಾಧಕರಿದ್ದಾರೆ, ನವಸಾಕ್ಷರ ಸಾಧಕರು, ಶ್ರೀಮತಿ ಯಶೋಧ, ಅವರ ಸಾಧನೆಯನ್ನು ಕೇಳಬೇಕು ಒಂದು ಚಿಕ್ಕ 2 ನಿಮಿಷದಲ್ಲಿ. ಮತ್ತು ನಾರಾಯಣ ಗೋಳಿಕಟ್ಟೆ, ಒನ್ಸ್ ಎ ಟೈಮ್ ದೇವರ್ ದ ನಾನ್ ಲಿಟ್ರೇಟ್ಸ್, ಅವರಿಬ್ಬರು ನವಸಾಕ್ಷರರು, ಅವರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ ನವಸಾಕ್ಷರ ಪರವಾಗಿ. ಇಸ್ಮಾಯಿಲ್ ಕಣಂತೂರ್ ಇದ್ದಾರೆ, ಸ್ವಚ್ಛತಾ ಸೇನಾನಿ. ನಮ್ಮ ಆರೋಗ್ಯ ಇಲಾಖೆಯ ತೇಜಸ್ವಿನಿಯವರು, ಜಿಲ್ಲಾ ಆರೋಗ್ಯ ಸಂಯೋಜಕರು. ಹಾಗೆ ಆಶಾ ಕಾರ್ಯಕರ್ತೆಯರ ಮೆಂಟರ್ ನಮ್ಮ ಜೊತೆಗಿದ್ದಾರೆ, ನಿಮಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಪುಷ್ಪಾ ಅವರು, ಆಗ್ನೆಸ್ ಡಿಸೋಜ್ ಅವರು. ಇಲ್ಲಿರುವ ಎಲ್ಲ ಆದಿವಾಸಿ ಸಂಘದ ಪ್ರತಿನಿಧಿಗಳು, ಸುಂದರಿ ಮತ್ತು ತಂಡದವರು, ನಮ್ಮ ಸ್ಕಿಲ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳು. ಸೆಲ್ಕೋ ಇಸ್ ದ ಸೋಲಾರ್ ಕಂಪನಿ. ವಿ ಆರ್ ಡೂಯಿಂಗ್ ಸೋಲಾರ್ ಕ್ಯಾಂಪೇನ್ ಆಲ್ಸೋ. ವಿ ಆರ್ ಡೂಯಿಂಗ್ ಸೋಲಾರ್ ಕ್ಯಾಂಪೇನ್ ವಿತ್ ದೇರ್ ಅಸೋಸಿಯೇಷನ್ ಸೆಲ್ಕೋ. ಅದಿದ್ದಾರೆ ಅದರ ಫಂಡ್. ಶಶಿಕಾಂತ್ ಅವರು ನಮ್ಮ ಸ್ಕಿಲ್ ಸ್ಕೂಲಿನ ಲೀಡ್ ಅವರು, ಕ್ಲಸ್ಟರ್ ಲೀಡ್ ಹೆಡ್ ಶಶಿಕಾಂತ್ ಇದ್ದಾರೆ, ನಿಮಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಚೇತನ್ ಅವರು ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಸದಸ್ಯರ ಬಗ್ಗೆ ತರಬೇತಿ ಕೊಡೋರು. ಇಸ್ ದ ಟ್ರೈನರ್ ಫಾರ್ ದ ವಿಮೆನ್, ಎಲೆಕ್ಟೆಡ್ ವಿಮೆನ್ ಮೆಂಬರ್ಸ್. ಚೇತನ್ ಈಗ 6 ಜನ ತರಬೇತಿಗೆ ಹೋಗಿದ್ದಾರೆ. ನಮ್ಮ ಸ್ಕಿಲ್ ಸ್ಕೂಲಿನ ವಿದ್ಯಾರ್ಥಿನಿ ಸರ್ ಅಸ್ಕಾಮ್. ನಮಸ್ಕಾರ ಸರ್. ಆಸ್ಕಿಮ್ ಟು ಓಕೆ. ಮೊಹಮ್ಮದ್ ಇರ್ಫಾನಿ ಅವರು, ಒಬ್ಬರು ಅಪರೂಪದ ಎ ರಿಲಿಜಿಯಸ್ ಪ್ರೀಚರ್ ಆರ್ ಎಜುಕೇಟರ್. ಇರ್ಫಾನಿ ಹ್ಯಾಸ್ ಕಮ್. ಇಟ್ಸ್ ಎ ಗ್ರೇಟ್. ನಮಗೆ ಭಾಳ ಸಂತೋಷ ಇದೆ. ಇರ್ಫಾನಿ ಸರ್, ನಿಮಗೆ ಪ್ರೀತಿಪೂರ್ವ ಸ್ವಾಗತ ಕೊಡ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಮುಂಬಾಗಿ ಬರಬೇಕು ಅಂತ ಕೇಳ್ಕೊಳ್ತೇನೆ. ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಆ್ಯಂಡ್ ಹಿ ಹ್ಯಾಸ್ ವರ್ಕ್ಡ್ ಆಸ್ ಎ ಓಂಬುಡ್ಸ್ಮ್ಯಾನ್. ಓಂಬುಡ್ಸ್ಮ್ಯಾನ್ ಇಸ್ ದ ಕ್ವಾಸಿ ಜುಡಿಷಿಯಲ್ ಪೊಸಿಷನ್. ಸೊ ಶ್ರೀನಿವಾಸ್ ಶೆಟ್ಟಿ ಸರ್, ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾತ್ರ ಅಲ್ಲ, ಮುಂದಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಹೇಳಿದ್ದೇನೆ. ಇರೋದ ಅಧ್ಯಕ್ಷರು ಪುಷ್ಪಾ ಕಾಮತ್ ಅಧ್ಯಕ್ಷರಿದ್ದಾರೆ, ಮಂಚಿ ಅವರು ಸೇರಿಕೊಂಡಿದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಓಕೆ. ಬಂದಿದ್ದಾರೆ ಅಧ್ಯಕ್ಷರು ನಬೀಸಾ. ಓಕೆ, ನಮಗೆಲ್ಲ ಗೊತ್ತಿದ್ದ ಹಾಗೆ ಪೆರುವಾಯಲ್ಲಿ ತುಂಬ ಕಡೆ ಸ್ವಚ್ಛತಾ ಘಟಕಗಳಿದೆ. ಆದರೆ ಪೆರುವಾಯಿ ಸ್ವಚ್ಛತಾ ಘಟಕ ಒಂದು ವಿಶೇಷ ಏನಂದರೆ, ಅಲ್ಲಿ ಉಪಾಧ್ಯಕ್ಷರು ನಬೀಸಾ ಅವರು ಸುಗ್ರಾಮದ ಸದಸ್ಯೆ, ನಮ್ಮ ಇದು ಪ್ರಕಾಶ್ ಭಟ್ರು. ಇದನ್ನೆಲ್ಲ ಯಾಕೆ ನಾನು ಒಂದು ಪ್ರೇರಿತರಾಗಿ ಮಾಡಿದವರು. ಸ್ವರಾಜ್ ಕೊರೋನಾ ಪೀರಿಯಡ್, ಡ್ಯೂರಿಂಗ್ ಕೊರೋನಾ ದೇರ್ ವಾಸ್ ಎ ಪ್ರಾಫಿಟ್ ಶಾಂಡಿ ಟು ಸೆಲ್ ದೇರ್ ಪ್ರಾಡಕ್ಟ್ಸ್. ಇಟ್ ಎಮರ್ಜ್ಡ್ ಆಸ್ ಎ ಸ್ವರಾಜ್ ಸಂತೆ. ಈಗ ಅದನ್ನು ಗೌರ್ಮೆಂಟ್ನವರು ಕೂಡ ಅದೇ ರೀತಿ ಅದನ್ನು ಪರ್ಚೇಸ್ ಮಾಡಲಿಕ್ಕೂ ಅವಕಾಶ ಇದೆ. ಅಲ್ಲಿ ಸಾವಿತ್ರಿ ಅನ್ನು ತಂದಿದ್ದಾರೆ. ಹಾಂ ಸರ್, ಯಾಕೆಂದರೆ ಅದು ಆರ್ಗ್ಯಾನಿಕ್, ಅದರಲ್ಲೇನು ಕೆಮಿಕಲ್ಸ್ ಇಲ್ಲ ಅಂತ ಆಗ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಚಿತ್ರಸ್ ಟುಡೇ ಚಿತ್ತಾರ ಬಳಗದ ದಯವಿಟ್ಟು ವೇದಿಕೆಗೆ ಬನ್ನಿ. ಒಬ್ಬರು ಅಪರೂಪದ ಪತ್ರಕರ್ತರು,
ಇದು ಯಾಕೆಂದರೆ ಸ್ವಲ್ಪ ಉದ್ದ ಆಗ್ತಾ ಇದೆ ಸ್ವಾಗತ. ಈ ಸ್ವಾಗತ ಯಾಕೆ ಮಾಡ್ತೇನೆ ಅಂದರೆ ಇದೊಂದು ಪರಿಚಯ ಕೊಡಿ. ಆ್ಯಂಡ್ ನಾವು ಸಿ ಇಸ್ ಆ್ಯಕ್ಚುಲಿ ಬಿಕಮ್ ಎ ಲೈಕ್ ಎ ಇನ್ಸ್ಪೈರರ್ ಫಾರ್ ದ ಕ್ಯಾನ್ಸರ್ ಪೇಷಂಟ್ಸ್. ಯಾಕಂದರೆ ಕ್ಯಾನ್ಸರ್ ರೋಗಿಗಳಿಗೆ ಅವ್ರಿಗೆ ಕಷ್ಟ ಆಗೋದು ಭಯ. ಇಡೀ ಕುಟುಂಬಕ್ಕೆ ಕ್ಯಾನ್ಸರ್ ದೊಡ್ಡ ಕಾಯಿಲೆ, ಆದರೆ ಕ್ಯಾನ್ಸರ್ಗೆ ಹೆಚ್ಚು ನಾವು ಹೆದರಿಕೆ ನಮ್ಮನ್ನು ಸೋಲಿಸ್ತದೆ. ಅವರದನ್ನು ಗೆದ್ದಿದ್ದಾರೆ. ಸೊ ಶಮಾ ಪ್ರಕಾಶ್ ಕೂಡ ಒಬ್ಬರು ನಮಗೆ ಅವರು ವಿ ಆರ್ ಯೂಸಿಂಗ್ ಆರ್ ಎಸ್ ಎ ರಿಸೋರ್ಸ್, ಸಾರಿ ವಿ ಆರ್ ಟೇಕಿಂಗ್ ಎ ಸರ್ವಿಸ್ ಫಾರ್ ದ ಇನ್ಸ್ಪೈರಿಂಗ್ ದ ಕ್ಯಾನ್ಸರ್ ಪೇಷಂಟ್ಸ್ ಟು ಗಿವ್ ಸ್ಟ್ರೆಂತ್ ಫಾರ್ ದ ಕ್ಯಾನ್ಸರ್ ಪೇಷಂಟ್ಸ್ ಇನ್ ದ ಡ್ಯೂರಿಂಗ್ ಅವರ್ ಪ್ರೋಗ್ರಾಮ್ಸ್. ಸೊ ಶಮಾ ಪ್ರಕಾಶ್ ಅವರನ್ನು ಗುರುತಿಸ್ತಾ ಈ ಕಾರ್ಯಕ್ರಮ ಸರ್ ಇನಾಗ್ರೇಷನ್. ಓಕೆ, ಮುಂದಕ್ಕೆ ನೇರವಾಗಿ ನಾನು ಹೇಳಿದೆ ಈ ಸರ್ವೋದಯ ಮಂಟಪದ ಉದ್ಘಾಟನೆಯನ್ನು ಮಾಡಬೇಕು ಡಾಕ್ಟರ್ NC ಮೂರ್ತಿ ಮತ್ತು ಜೀವನ್ ಅವರು. ಐ ರಿಕ್ವೆಸ್ಟ್ ಯು ಟು ಡಿಕ್ಲೇರ್ ಓಪನ್ ದಿಸ್ ಸರ್ವೋದಯ ಮಂಟಪ ಥ್ರೂ ಲೈಟಿಂಗ್ ದ ಲ್ಯಾಂಪ್ ಸರ್. ವೇದಿಕೆಯಲ್ಲಿರೋ ಮುಂದಕ್ಕೆ ಈ ಒಂದು ಸಭಾಂಗಣ ಉದ್ಘಾಟನೆ ಆಗಿದೆ. ಮುಂದಕ್ಕೆ ಭಾಳ ಪ್ರಮುಖ ಕಾರ್ಯಕ್ರಮ. ಓಕೆ, ನಮ್ಮ ಪ್ರಮುಖ ಕಾರ್ಯಕ್ರಮ ಸ್ವಚ್ಛತೆ ಅಥವಾ ಕಸ ನಿರ್ವಹಣೆ ನಮ್ಮ ವಿಶ್ವಕ್ಕೆ ಒಂದು. So here we are trying to educate the people to dispose the waste in scientific way. So for that we cannot do it. System cannot do it. Your people should understand this. That is why they should declare as their house is clean, green. So they submit a form. That format, we have made a booklet of that as a document of reference. So that book we are going to release now, that books. That's a sanitation. Probably in the school, this is the first time Vijayalakshmi madam has made a very good, brought out a booklet of this entire school, the entire children. Yeah. ಸ್ವಚ್ಛತಾ ಪತ್ರಗಳ ಘೋಷಣಾ ಪುಸ್ತಕ ಈಗಾಗಲೇ ಹೂವಾಕೋಕಲು ಶಾಲೆ ಎಲ್ಲ ಮಕ್ಕಳ ಮನೆಗಳಲ್ಲಿ ಮಾಡಿಸಿದ ಪುಸ್ತಕ ಫಾರ್ಮಿಗೆ ತಂದಿದ್ದಾರೆ. ಆ ಪುಸ್ತಕವನ್ನು ದಯವಿಟ್ಟು ಎಲ್ಲರೂ ಅದನ್ನು ಪ್ರದರ್ಶನ ಮಾಡಬೇಕು. ಶೈಲಾ ಮೇಡಮ್ ಅವ್ರ ಹತ್ರ ಇದೆ, ಇನ್ನೊಂದು ಜ್ಯೋತಿ ಮೇಡಮ್ ಅವರು. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ಕೊಂಡು ಹೋಗ್ತದೆ. ಅಂತರಂಗ ಬಹಿರಂಗ ಶುದ್ಧತೆ ನಮ್ಮನ್ನು ದೈವತ್ವಕ್ಕೆ ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನೆ ಸ್ವಚ್ಛ ಮನೆ ಸ್ವಚ್ಛ ಆಗಬೇಕು. ನಮ್ಮ ಮನೆ ಸ್ವಚ್ಛ ಆಗಬೇಕು. ನಮ್ಮ ತೋಡು ಸ್ವಚ್ಛ ಆಗಬೇಕು. ನಮ್ಮ ರೋಡು ಸ್ವಚ್ಛ ಆಗಬೇಕು. ನಮ್ಮ ಚರಂಡಿ ಸ್ವಚ್ಛ ಆಗಬೇಕು. ನಮ್ಮ ಗ್ರಾಮ ಸ್ವಚ್ಛ ಆಗಬೇಕು. ವಿಷಕಾರಿ ಪ್ಲಾಸ್ಟಿಕ್, ಅಪಾಯಕಾರಿ ಪ್ಲಾಸ್ಟಿಕ್, ವಿಷಕಾರಿ ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ, ಪ್ರಾಣಕ್ಕೆ ಭೀತಿ. ಪ್ಲಾಸ್ಟಿಕ್ ತೋರಣ, ತಂದೀತು ಮರಣ. ಪ್ಲಾಸ್ಟಿಕ್ ಹೊಗೆ, ಪ್ರಾಣಕ್ಕೆ ಧಗೆ. ಪ್ಲಾಸ್ಟಿಕ್ ಹೊಗೆ, ಪ್ರಾಣಕ್ಕೆ ಧಗೆ. ಧನ್ಯವಾದಗಳು. ಥ್ಯಾಂಕ್ ಯು. 368 ಕುಟುಂಬಗಳು ಇಡೀ ನಮ್ಮ ರಾಜ್ಯದಲ್ಲಿ ಮೊದಲ ಮೊದಲಾಗಿ. ಥ್ಯಾಂಕ್ ಯು ಸರ್. ಎಸ್ ಎಸ್ ಗ್ರೇಟ್. ಇಲ್ಲಿ ಹೋಗು ಸರ್, ಪ್ಲೀಸ್ ಹೇಳ್ತೇನೆ, ತೊಂದರೆ ಇಲ್ಲ ಸರ್. ಎಲ್ಲಿಂದ ಇದೆ? ಅತಿಥಿಗಳಿಂದ ಒಂದು ಸ್ಮರಣಿಕೆ ಕೊಡಿಸಬೇಕು. ಯಾಕಂದ್ರೆ ಇನ್ನೊಬ್ಬರು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಇವರ ಗಂಡ ವಿದೇಶದಲ್ಲಿ ಇರುವುದು ಸರ್. ಎಲ್ಲಿ ಇವರು ಒಳ್ಳೆಯ ಕೆಲಸ ಮಾಡ್ತಾರೆ. ಅವರಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕು. ಪ್ರತಿಯೊಬ್ಬರಿಗೆ ಮುಂದಿನ ಹಂತದಲ್ಲಿ ಈ ತರ ಸಾಧನೆ ಮಾಡಿದವರಿಗೆ ದೇವರು ಸ್ಮರಣಿಕೆಯನ್ನು ಕೊಡಿಸುತ್ತಾರೆ. ಈಗ ಅತಿಥಿಗಳು ಈ ಸ್ಮರಣಿಕೆಯನ್ನು ಅವರ ಕೈ ಕೊಡಬೇಕು. ಮೇಡಮ್ ಹಾಗೆ ಇಬ್ಬರು ಸಾಂತ್ವನದ ಕೌನ್ಸಿಲರ್ಸ್ ದಯವಿಟ್ಟು ಬರಬೇಕು. ಸಾಂತ್ವನದ ಕೌನ್ಸಿಲರ್ಸ್ ಕೂಡ ಸುಮಾರು 200 ಟೋಕನ್ ಆಫ್ ಎನ್ಕರೇಜ್ಮೆಂಟ್. ಸರ್ ನೆಕ್ಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಮೂರ್ತಿ ಸರ್ ಪಾತ್ರ ಬೊಕ್ಕ ಸರ್ಟಿಫಿಕೇಟ್.
ದಯವಿಟ್ಟು ಪ್ಲೀಸ್ ವಿಸಿಟ್ ಇಟ್. Be here, and it is my big fortune to get to know Krishna Mulya and Sheena Shetty, who have dedicated their entire life to the service of mankind. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಳ್ಳೆಯ ಅವಕಾಶ ಆಗಿದೆ ಮತ್ತು ನಾನು ಶೀನಾ ಶೆಟ್ಟಿ ಮತ್ತು ಕೃಷ್ಣ ಅವರ ಒಂದು ಸಂಪರ್ಕ ಆದದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. And it is, I'm doing very small things by supporting whatever they are doing, but nobody can match their enthusiasm and their passion to be of service to their fellow citizens. ಸ್ವಲ್ಪ ಕಷ್ಟ ಆಗ್ತಾ ಇದೆ. ಶೀನಾ ಶೆಟ್ಟಿ ಮತ್ತು ಕೃಷ್ಣ ಅವರ ಸೇವೆ ಬಗ್ಗೆ ನನಗೆ ಭಾಳ ಗೌರವ ಇದೆ ಮತ್ತು ಅವರು ಮಾನವತೆಗಾಗಿ ಮಾಡುತ್ತಿರುವ ಕೆಲಸದ ಬಗ್ಗೆ ಅದ್ಭುತವಾದ, ನಾನೇನು ಚಿಕ್ಕ ಪುಟ್ಟ ಸಹಾಯ ಮಾಡ್ತಾ ಇರ್ಬೋದು, ಅದರ ಕೆಲಸದ ಬಗ್ಗೆ ನನಗೆ ತುಂಬ ಗೌರವ ಆಗಿದೆ. And I'm very much appreciative of the program to educate the women leaders, whether in Panchayat or Sarpanch, because as we progress as a nation, more women should take power, and I'm very glad the parliament has reserved 33% seats for the women. ನನಗೆ ಈ ಮಹಿಳೆಯರಿಗೆ ತರಬೇತಿ ಆಗ್ತಾ ಇರುವ ಕಾರ್ಯಕ್ರಮ, ಇಲ್ಲಿ ಮಹಿಳೆಯರು ಸೇರಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಇಷ್ಟೊಂದು ಪರ್ಸೆಂಟೇಜಲ್ಲಿ ಮಹಿಳೆಯರು ಇರುವಾಗ ಅವರಿಗೆ ಈ ರೀತಿಯ ತರಬೇತಿ ಕೊಟ್ಟು ನಮ್ಮ ಒಂದು ಕಾರ್ಯಕ್ರಮವನ್ನು ಸಫಲಗೊಳಿಸಲಿಕ್ಕೆ ಮಾಡ್ತಿರೋ ಕಾರ್ಯಕ್ರಮದ ಬಗ್ಗೆ ನೋಡಿ ನನಗೆ ಭಾಳ ಸಂತೋಷ ಆಗಿದೆ. And educating the women is really important because they are the ones who inspire the children to do the homework, go to school, because the man is always busy working, but wherever the women are educated, the family does better. So in that context, educating the women is really a very big tangible benefit for the entire family. ಈ ಮಹಿಳೆಯರಿಗೆ ಈ ರೀತಿಯ ಒಂದು ಶಿಕ್ಷಣ ಕೊಡ್ತಾ ಇರೋದು, ಮಹಿಳೆಯರು ಶಿಕ್ಷಿತರಾಗೋದು ಬಹಳ ಭಾಳ ಮುಖ್ಯ. ಯಾಕೆಂದರೆ ಇಡೀ ಮಹಿಳೆಯರು ಪ್ರತಿ ದಿವಸ ಮಕ್ಕಳನ್ನು ನೋಡೋದು, ಮನೆಯನ್ನು ನೋಡ್ಕೊಳ್ಳೋದು, ಆ ಕೆಲಸದಲ್ಲೇ ಇರ್ತಾರೆ. ಅಂಥೊಬ್ಬರು ಮಹಿಳೆಯರಿಗೆ ಇಂಥ ಶಿಕ್ಷಣ ಸಿಕ್ಕಿದ್ದು ಭಾಳ ಮುಖ್ಯ ಇದೆ ಮತ್ತು ಇದು ಭಾಳ ಶಾಶ್ವತವಾದ್ದು. ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಇಡೀ ಸಮುದಾಯಕ್ಕೆ ತುಂಬ ಅನುಕೂಲ ಆಗ್ತದೆ. Only one last thing I want to request all the parents here to believe in the children's potential, because there are so many things available these days. Let them flourish and achieve their full potential. Even if you have temporary difficulties, we have to focus on their betterment and complete achievement of their potential. ಮಕ್ಕಳಿಗೆ, ತಾಯಂದಿರಿಗೆ ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ತಾಯಂದಿರಾಗಿ ನೀವು ಭಾಳ ಮುಖ್ಯ ಅವರಿಗೆ ಕೊಡುವಂಥ ಶಿಕ್ಷಣ. ಯಾಕೆಂದರೆ ಅವರಲ್ಲಿರುವ ಸಾಮರ್ಥ್ಯ, ಎಲ್ಲ ಮಕ್ಕಳಿಗೆ ತುಂಬ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯನ ಹೊರತರಲಿಕ್ಕೆ ನೀವು ಮಹಿಳೆಯರು ಭಾಳಷ್ಟು ಕೆಲಸ ಮಾಡ್ತಾ ಇದ್ದೀರಿ, ಮಾಡಬೇಕಾಗ್ತದೆ. ಯಾಕೆಂದರೆ ಅದು ಒಂದು ಶಾಶ್ವತವಾದ ಬದಲಾವಣೆಗೆ ಕಾರಣ ಆಗ್ತದೆ. And for this mandap, I want to commit at least 5 lakhs per year for next 5 years for all the utilities and any expenses to run the mandap. ನಾನು ಈ ಒಂದು ಇಂಥ ಕಾರ್ಯಕ್ರಮಕ್ಕೆ ಸುಮಾರು 5 ಲಕ್ಷದವರೆಗೆ ಅವರ ಕಮಿಟ್ಮೆಂಟ್ ಅದು ಮಾಡಲಿಕ್ಕೆ, ಯಾರು ಅವ್ರು ಹೇಳಿದನ್ನು ಮಾಡ್ತಾರೆ. ಸೊ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಕೊಡಲಿಕ್ಕೂ ತಯಾರಿದ್ದೇನೆ. ಬಹುಶಃ ಧನ್ಯವಾದಗಳು ಸರ್. ಎಸ್, again I want to be involved more with your community. I love the people here. Everybody is so happy and smiling at all times, and God bless that you all continue to be happy. Thank you. ನನಗೆ ಭಾಳ ಸಂತೋಷ ಆಗಿದೆ. ಪ್ಲೀಸ್ ಸರ್, ಭಾಳ ಸಂತೋಷ ಆಗಿದೆ ಮತ್ತು ನನಗೆ ಈ ರೀತಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಜೊತೆಗೆ ಸೇರಲಿಕ್ಕೆ ತುಂಬ ಅನುಕೂಲ ಆಗಿದೆ ಮತ್ತು ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮಗೆ ಅದು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಎಷ್ಟು ಇದ್ದಾರೆ, ಸರಳ ವ್ಯಕ್ತಿ. ಬಹುಶಃ ನಮಗೆ ಯಾರನ್ನು ನಿನ್ನೆ ನಾನು ಹೇಳಿದೆ, ನಮಗೆಲ್ಲ ಆಶ್ಚರ್ಯ ಆಯಿತು. ಅಲ್ಲಿ ಕಾರ್ಯಕ್ರಮ ಬಂದಿದ್ದಾರೆ, ಪ್ಲೇಟನ್ನು ಕೊಟ್ಟು ಎಲ್ಲರಿಗೆ ಸರ್ವ್ ಮಾಡ್ತಾರೆ, ಅಲ್ಲಿ ಬಳಸ್ತಾರೆ, ಇದೆಲ್ಲ ರಟ್ಟಿಕೊಂಡಿದೆ. ಅಂದರೆ ಯಾಕೆ ಹೇಳ್ತೇನೆ ಅಂದರೆ, ಒಂದು ವಿಶೇಷ ವ್ಯಕ್ತಿ ಅವರು. ನಾನು ಅದಕ್ಕೆ ಹೇಳಿದೆ ಈಸ್ ಎ ಗಾಡ್ಲಿ ಪರ್ಸನ್ ಅಂತ. ಆ ಡಾಕ್ಟರ್ ಜೀವನಕ್ಕೆ ಎಂಕಲ ನಾಡು ಪೊಂಜೆ ನಕಲು ಉಳ್ಳೇರು, ಅಂಜ ಉಳ್ಳೇರು, ಒರಿ ಪೊಂಜೆ ಉಳ್ಳೇರು, ಅಕ್ಲ ಬೊಕ್ಕ ಪಾತಾರ ಪವೇರು ಅಂದ ಅರಂಚಿಟ್ಟು ಜನ ಸಾಕ್ಷರತೆ ಕಲ್ತಿ ನಕಲು ಉಳ್ಳೇರು. ಅಕ್ಲ ಯಶೋದಕ್ಕ ಭಾಷಣ 1 ನಿಮಿಷ. Once they were not able to, not stopping if I say to speak, they'll speak 2 hours together. That's why. ನನ್ನ ಹೆಸರು ಯಶೋಧ ಅಂತ, ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮದಿಂದ ಬಂದಿದ್ದೇನೆ. ಸಾಧಾರಣ ಒಂದು 35 ವರ್ಷಗಳ ಹಿಂದೆ ಹೇಗೆ ಇದ್ದೆ, ಈಗ ಹೇಗೆ ಆದೆ ಅಂತ ಹೇಳುವುದಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಹೇಗೆಂದರೆ, ಶಾಲೆಯ ಮೆಟ್ಲು ಹತ್ತದ ಯಶೋಧ ನಾನು. ಶಾಲೆಗೆ ಹೋಗಲಿಲ್ಲ, ಶಾಲೆಯಲ್ಲಿ ಕಲಿಯಲಿಲ್ಲ.
1991ನೇ ಸಾಲಿನಲ್ಲಿ ಸಾಕ್ಷರತೆ ಬಂದ ನಂತರ ಸಾಕ್ಷರತೆಗೆ ಸೇರಿ ಸಾಕ್ಷರತೆಯಲ್ಲಿ ಕಲಿತು ಕನ್ನಡ ಮಾತನಾಡಲು, ಕನ್ನಡ ಬರೆಯಲು, ಓದಲು ಎಲ್ಲವನ್ನು ಈ ಸಾಕ್ಷರತೆಯಲ್ಲಿ ಕಲಿತು ನಾನು ಇವತ್ತು ಬಂದು 10 ಜನರ ಮುಂದೆ ಮಾತಾಡುವಷ್ಟು ಧೈರ್ಯ ನನಗೆ ಈ ಸಾಕ್ಷರತೆಯೇ ತಂದುಕೊಟ್ಟಿದೆ. ಹೇಗೆಂದರೆ ನನ್ನ ಮನೆಯಲ್ಲಿ ತುಂಬ ಕುಡಿತ ಮಾಡುತ್ತಿದ್ದ ನನ್ನ ಗಂಡನನ್ನೇ ಕುಡಿತದಿಂದ ಬಿಡಿಸಿ ನನ್ನ ಪಾನ ಮುಕ್ತ ಮನೆಯಾಗಿ ಮಾಡಿಕೊಂಡೆ ನಾನು. ಹೇಗೆಂದರೆ ಇದಕ್ಕೆ ನನಗೆ ದೀಪವನ್ನು ಹಚ್ಚಿಕೊಟ್ಟವರು ಶೀನಶೆಟ್ಟಿ ಕೃಷ್ಣಮೂಲ್ಯ ಹಾಗೂ ಸಾಕ್ಷರತೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದಲ್ಲದೆ ಸಾಧಾರಣ ಒಂದು 200 ಚಿಲ್ಡ್ರೆ ನನ್ನ ಗಂಡನನ್ನು ಕುಡಿತ ಬಿಡಿಸಿದ ನಂತರ ಒಂದು 200 ಚಿಲ್ಡ್ರೆ ಜನರನ್ನು ನಾನು ಕುಡಿಯುವುದನ್ನು ಬಿಡಿಸಲಿಕ್ಕೆ ಸಾಧ್ಯವಾಯಿತು. ಅದಲ್ಲದೆ ಶಾಲೆಯಿಂದ ಹೊರ ಉಳಿದ ಮಕ್ಕಳನ್ನು ಪುನಃ ಅವರನ್ನು ಶಾಲೆಗೆ ಸೇರಿಸುವಂಥ ಒಂದು ಕಾರ್ಯವನ್ನು ಕೂಡ ನನಗೆ ಮಾಡಲಿಕ್ಕೆ ಈ ಧೈರ್ಯವನ್ನು ತುಂಬಿದೆ ಸಾಕ್ಷರತೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಆನಂತರ ನಾನು ಆವಾಗ ತುಂಬ ಕಷ್ಟದಲ್ಲಿದ್ದೆ. ಹೇಗೆಂದರೆ ಒಂದು ಕಡೆಯಲ್ಲಿ ನನ್ನ ಕಂಡ ಕುಡಿತ ಮಾಡುತ್ತಿದ್ದದ್ದು, ಅದಲ್ಲದೆ ಮಗಳು ಸಣ್ಣವಳು, ಶಾಲೆ ಕಲಿಸಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೂ ಸಹ ನನಗೆ ಆ ಟೈಮಲ್ಲಿ ನನಗೆ ಮಗಳಿಗೆ ಕಲಿಸಲಿಕ್ಕೆ ಪುಸ್ತಕ, ಬ್ಯಾಗ್, ಕೊಡೆ ಎಲ್ಲ ನನಗೆ ಒದಗಿಸಿಕೊಟ್ಟವರ ಪ್ರಜ್ಞಾ ಸಲಹೆ ಕೇಂದ್ರದ ಇಲ್ಡರಾಯಪ್ಪನು. ಹೇಗೆಂದರೆ ಅವಳು ಶಾಲೆ ಕಲಿಯುವ ತನಕ ಅವಳಿಗೆ ಪುಸ್ತಕ ಎಲ್ಲ ತೆಗೆದುಕೊಟ್ಟಿದ್ದಾರೆ. ಆನಂತರ ನಾನು ಹೆಜ್ಜೆಯನ್ನು ಮುಂದೆ ಹಾಕೊಂಡು ನನಗೆ 4 ಗೋಡೆಯ ಒಳಗೆ ಇದ್ದಂಥ ಮಹಿಳೆ ಒಂದು ಹೊರಗೆ ಬಂದು ಒಂದು ಅಧಿಕಾರಿಯವರ ಜೊತೆ ಕೂಡ ಅದು ಯಾರ ಹತ್ರವೋ ಧೈರ್ಯ, ನಮ್ಮ ತಪ್ಪಿಲ್ಲದೆ ಯಾರ ಹತ್ರವೋ ಧೈರ್ಯದಲ್ಲಿ ಎದ್ದು ನಿಂತು ಮಾತಾಡುವಷ್ಟು ಧೈರ್ಯವನ್ನು ತಂದುಕೊಟ್ಟದ್ದೇ ನನಗೆ ಸಾಕ್ಷರತೆ. ಹೇಗೆಂದರೆ ಹೆಣ್ಣು ಕಲಿತರೆ ಏನನ್ನು ಮಾಡ್ಬೋದಂತ. ಈಗ ಮೊನ್ನೆಗೆ ಒಂದು ಬಂತು, ಅಕ್ಷರ ಕಲಿತ ಯಶೋಧ ಒಂದು ಸಾಕ್ಷರತೆಯಲ್ಲಿದ್ದ ಯಶೋಧ, ಅಕ್ಷರ ಕಲಿತ ಮೆಟ್ಟಲೇರಿದ ಯಶೋಧ ಅಂತ ಒಂದು ಹೆಡ್ಡಿಂಗ್ ಪೇಪರ್ನಲ್ಲಿ ಬಂತು. ಹಾಗೆ ಆನಂತರ ನಾನು ಯಾವುದಕ್ಕೂ ಹೇಗೆಂದರೆ ಹಿಂದೆ ಉಳಿಯುವುದಿಲ್ಲ, ಯಾವುದಕ್ಕೆ ಯಾವ ಮಾತನ್ನು ಮಾತಾಡಲಿಕ್ಕೆ ಸಹ ನಾನು ಧೈರ್ಯದಲ್ಲಿ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟದೆ ಶ್ರೀ ಶಕ್ತಿ ದೇಶ ನಮ್ಮ ಶಕ್ತಿ ಅಂತ ಹೇಳಿ ನಮ್ಮದು ಘೋಷಣೆ ಉಂಟು. ಹಾಗೆ ನನಗೆ ಈ ಸಾಕ್ಷರತೆ ಶಕ್ತಿ ಕೊಟ್ಟಿದೆ, ಶ್ರೀ ಶಕ್ತಿ ಕೊಟ್ಟಿದೆ. ಆನಂತರ ನಾನು ಈಗ ನನ್ನ ಮೊಮ್ಮಗನಿಗೆ ಕೂಡ ಕಲಿಸಲಿಕ್ಕೆ ನಾನು ಎಲ್ಲರಿಗೆ ಮಾಡಿದಂಥ ಒಂದು ಸೇವೆ ನನಗೆ ಅದು ಇನ್ನೊಬ್ಬರ ರೂಪದಲ್ಲಿ ತೋರಿಸಿಕೊಟ್ಟಿದೆ. ಹೇಗೆಂದರೆ ನಾನು ಅಷ್ಟು ಕಷ್ಟದಲ್ಲಿ ಇದ್ದು ಈಗ ಧೈರ್ಯದಲ್ಲಿ ಮುಂದೆ ಬಂದು, ಅದಲ್ಲದೆ ನಾನು ಮುಂದುವರಿಕಾ ಶಿಕ್ಷಣದಲ್ಲಿ ಪ್ರೇರಕಿಯಾದೆ. ಜಲ ಪ್ರೇರಕಿ, ಸ್ವಚ್ಛತಾ ಪ್ರೇರಕಿ, ಮಾದರಿ ಗ್ರಾಮ ವಿಕಾಸ ಪ್ರೇರಕಿ, ಮುಂದುವರಿಕಾ ಶಿಕ್ಷಣ ಪ್ರೇರಕಿ, ಫಸ್ಟ್ ಆಗಿ ನವ ಸಾಕ್ಷರತೆಯಲ್ಲಿ ಕಲಿತು ಈ 5 ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಯಶೋಧ ಅಕ್ಕ ಏತ್ ಜನತ ಪರ್ಪಿನ ಬುಡುಪದಾರಿ ಕಲಿಗಂಗಾಸರನ ಪರ್ಪಿನ ಬೂಪನ ಏತ್ ಜನ ತುಳುಟೆ ಪಲ್ಲೆ ಎನ್ನ ಕಂಡ ನಾನು ಫಸ್ಟ್ ಅದು 1ನೇ ನಂಬರ್ 5ಕ್ಕ 207 ಜನನ ಪರ್ಪುನಿನ್ನು ಬುಡುಪಾಯರೇಕ ಅವಕಾಶ ಇಂಕ ತಿಕ್ಕಿಂಡು. ಏತ್ ಜನ ಬಾಲ ಕಾರ್ಮಿಕರನ್ನು ಶಾಲೆ ಪಾಡ್ಯಾರು ನೂತ ಸ್ವಲ್ಪ ಆಜಿ ಜೋಕ್ಲೆನ್ನು ನಂಗೆ ಬಾಲ ಕಾರ್ಮಿಕ ಶಾಲೆಗೆ ಸೇರ್ಸಾಯರೆ ಅವಕಾಶ ತಿಕ್ಕಿಂಡು. ಏತ್ ಏಡ್ಸ್ ರೋಗಿನೊಟ್ಟಿಗೆ ಕೆಲಸ ಮಾಡ್ತಾರೆ. ಸಾಧಾರಣ ಒಂದು ಬೆಳ್ತಂಗಡಿ ತಾಲೂಕುದ್ದು 81 ಗ್ರಾಮ ಒಡ್ಲ ಏಡ್ಸ್ ನೃತ್ಯಕ್ಕೆ ಜಾಗೃತಿಗೆ ಮಾಹಿತಿ ಕೊರಿಯೆ ಅವತ್ತನ್ನು ಅಂಚಿತ್ತಿನ ಕಾಯಿಲೆ ದಾಖಲೆಯನ್ನು ಕುಡ್ಲಾಗಲೇ ತಂದು ಸಿಡಿ ಬೋರ್ ಚೆಕಪ್ ಮಾಡ್ತದ್ದು ಅಕ್ಳಿಗೆ ART ಮಾತ್ರೇನು ಪ್ರಾರಂಭ ಮಾಡ್ತಾರೆ ಅವಕಾಶ ದಿಕ್ಕಿದೆ. 30 ವರ್ಷನ 40 ವರ್ಷನ ಎಂಕ ಪ್ರಾಯ ಎನ್ನ ಶರೀರೋಗ ಇತ್ತ 20 ವರ್ಷ ಆದಪ್ಪ ಆನ ಎನ್ನ ಮನಸ್ಸಿಗೆ ಎಪ್ಪಲ್ಲ 14 ವರ್ಷ. 70 ವರ್ಷದ ಯುವತಿ ಯಶೋದಕ್ಕನಿಗೆ ನಮ್ಮ ಚಪ್ಪಾಳೆ ಜೋರಾಗಿ ಕೊಡಿ. ಬನ್ನಿರೆಲ್ಲರೂ. ಆನಂತರ ನನ್ನ ಮೊಮ್ಮಗನಿಗೆ ಕೂಡ ಶಾಲೆ ಕಲೀಲಿಕ್ಕೆ ಸಾಧಾರಣ ಒಂದು 3ನೇ ಕ್ಲಾಸ್ ತನಕ 3ನೇ ಕ್ಲಾಸ್ ಮುಟ್ಟ ಎನ್ನ ಪುಳ್ಳಿಗೆ ಕಲ್ಪಾಯರೆಗೆ ನೋಡು ಮಲ್ಲ ಕ್ಲಾಸ್ಗೆ ಪೋನ ಕೊಂತ ಕಷ್ಟ ಅಂದಿತ್ತು. ఆయన ಒಂದೇ ಹಾಜರಾತಿನ ನೀನು ತೂದು ಎಂಗ್ಲೇನ ಇಂಡಿಯನ್ ಗ್ಯಾಸ್ ಶಿವಪ್ರಸಾದ್ ಮ್ಯಾನೇಜರ್ ఆయన ದತ್ತೋಗದೆ ತಂದು ಸಾಧಾರಣ 10ನೇ ಕ್ಲಾಸ್ ಮುಟ್ಟ 6
ವಿದ್ಯೆಗೆ ಬೋಡಾಯಿನ ವಸ್ತು ಪೂರ ಶಿವಕುಮಾರ್ ಕೊರಿಯರ್ ಅವ ತಂದೆ ಎಂಕ ಐಡ್ದು ಬೊಕ್ಕ ಎಂಕ ಒಂಜಿ ಎನ್ನ ಮನಸ್ಸುಡು ಒಂಜಿ ಪುಟ್ಟುಂಡು ಎಂಚ ಮಂಡ ಮನಸ್ಸುಡು ನಮ್ಮ ಎಪ್ಪಲ ಪುಟ್ಟುಂಡು ಐನು ಸಾಧನೆ ಮನ್ಪಲ್ಲಿ ಎಂಚ ಮಂಡ ಒಂಜಿ ಗಾದೆ ಉಂಡು ಉಪ್ಪು ಪುಟ್ಟೋಡು ಕಡಲಡು ಪ್ರೀತಿ ಪುಟ್ಟೋಡು ಉಡಾಲಡು ಅಂದು ಉಪ್ಪು ಉಪ್ಪು ಪುಟ್ಟೋಡು ಕಡಲಡು ಪ್ರೀತಿ ಪುಟ್ಟೋಡು ಉಡಾಲಡು ಅಂದು ಘೋಷಣೆ ಪಾಡ್ಗ ಉಪ್ಪು ಪುಟ್ಟೋಡು ಕಡಲಡು ಪ್ರೀತಿ ಪುಟ್ಟೋಡು ಒಡಲಡು ವಾ ಉಪ್ಪು ಪುಟ್ಟೋಡು ಕಡಲಡು ಪ್ರೀತಿ ಪುಟ್ಟೋಡು ಉಡಾಲಡು ಉಪ್ಪು ಪುಟ್ಟೋಡು ಕಡಲಡು ಪ್ರೀತಿ ಪುಟ್ಟೋಡು ಒಡಲಡು ಎನ್ನ ಮನಸ್ಸುಡು ಬತ್ತಂಡು ಎಂಕ ಎನ್ನ ರಡ್ಡು ಜೋಕುಲ್ಲ ಕಲ್ಪರೆ ನನೋರಿಯ ಸಹಾಯ ಆತೇರು ಅಂಚಾದೊಪ್ಪನಾಗ ಒಂಜಿ 4 ಜೋಕ್ಲೆಗ ಅಂಡಲ್ಲ ಒಂದೆಂತೆ ಅಂಡಲ್ಲ ಎನ್ನ ಕೈ ಹಿಡ್ದು ಒಂಜಿ ದಾನ ಆವಡು ಬಂದ್ಪುಡ ಒಂಜಿ ಉದ್ದೇಶಡು ಎಂಕ ಕರಿನ ದಿಂಗೊಲ್ದ ಒಂಜಿ ಸಾರ ಪಂಚಾಯತಿಡ್ ಪ್ರೋತ್ಸಾಹನ ತಿಕ್ಕುನೇನು ಒಂಜಿ ಸಾರ ಚಿಲ್ಲರೆ ಅಂಡ್ ಸಾಧಾರಣ ಒಂಜಿ 30 ಪುಸ್ತಕ 200 ಪುಟ್ಟತ ಎನ್ನ ಪರಿಸರಡಿತ್ತಿನ ಕರ್ನಾಡಿ ಶಾಲೆಗ್ ಒಂದೇ ಜೋಕ್ಲೆಗ್ ಒಂಜಿ 30 ಪುಸ್ತಕ ದಾನ ಮಂತೆ ಎಂಚ ಬಂಡ ಎಂಕ ದಾನ ಆತಂದು ಎನ್ನರ್ದ ಹತ್ರ ಜುಂಜೋಡು ಆಯ್ಜಿನಲ್ಲ ಜುಂಜೋಡು ಕೊರ್ಪುನಂಚಿನ ಪರಿಸ್ಥಿತಿ ಬಣ್ಣಗ ಮಲ್ಪೆ ಆಂಡ ಒಂತೆಡಿಯಾನು ಮನ್ಪೆರೆ ಅವಕಾಶ ಮಂತದು ಕೊರಿಯರ್ ಎಂಕ ಈತ ಪಾತೆರೆ ಅವಕಾಶ ಮಂತು ಕೊರ್ನ ನಿಗ್ಲಿಗ ಮಾತೆರೆಗ್ಲ ಕೈ ಮುಗ್ಗೆಂದು ಎನ್ನ ರೆಡ್ ಪಾತೆರಡು ಲಾಸ್ಟ್ ಮನ್ಪೆ ಧನ್ಯವಾದಕ್ಕೆ ಇದು ಬೇಗ ಮುಗಿತೀನಿ ಅಕ್ಷರ ಕಲ್ತಿರು ಏಕೆನ್ಗ ತುಳುಟೆ ಪಾತೆರ್ಲೆ ತುಳು ಆಗೋದಿಲ್ಲ ಸರ್. ನನ್ನ ಮನೆ ಸುಳ್ಯ ತಾಲೂಕು ಬಂಬೆದಡಿ ಗ್ರಾಮ, ದಕ್ಷಿಣ ಮಂಗಳೂರು, ಕಲ್ಮರ್ಕ ಪಂಚಾಯತು, ಪಡ್ಪಿನಂಗಾಡಿ. ಹಾಗೆ ನಾನು ಶಾಲೆಗೇನು ಹೋಗಲಿಲ್ಲ. ಶಾಲೆಯ ಶಾಲಾ ಮೆಟ್ಲೆ ಹತ್ತಿಲ್ಲದೆ ನಾನು ಮುಂದುವರೆ ಶಿಕ್ಷಣ ಕೇಂದ್ರ ಗೋಳಿಕಟ್ಟೆ, ಆ ಕೇಂದ್ರದಲ್ಲಿ ನಾನು ಕಲಿತದ್ದು. ಹಾಗೆ ನನಗೆ ವಿದ್ಯಾಭ್ಯಾಸ ಯಾವುದು ಇಲ್ಲ. ಇದು ಕೃಷ್ಣಮೂಳಿಯವರು ಮತ್ತು ಶಿವನಶೆಟ್ಟಿ ಇವರು ನಮಗೆ ವಿದ್ಯಾಭ್ಯಾಸದ ಅನುಭವವನ್ನು ಸ್ವಲ್ಪ ಹೇಳಿಕೊಟ್ರು. ನನಗೆ ಗೊತ್ತಿಲ್ಲದೆ ಪೇರಾಕಿಗೆ ಟೀಚರ್ಗೆ ನಾನು ಒಂದು ಕಾಲದಲ್ಲಿ ಅವರಿಗೆ ಜೋರು ಮಾಡಿದೆ. ಅಂದರೆ ವಿದ್ಯಾಭ್ಯಾಸ ಇನ್ನೂ ಅವರು ಹೇಳಿದ್ರು, ನೀವು ಸಾಕ್ಷರತೆ ಬಂದಿದೆ, ನೀವು ಕಲಿಬೇಕಂತೆ. ಅಂದರೆ ಸರ್ಕಾರದ ಕೊಡುವಂಥ ಸವಲತ್ತು ನಿಮಗೆ ಯಾವುದು ಸಿಕ್ಕೋದಿಲ್ಲ ಅಂತ. ನಿಮ್ಮ ಸರ್ಕಾರ ಸವಲತ್ತು ಎಂತ ನೀವು ಹೋಗಿ ಅಂತ ನಾನು ಜೋರು ಮಾಡಿದೆ ಅವರಿಗೆ. ಜೋರು ಮಾಡಿ ಆವಾಗ ನನಗೆ ಗೊತ್ತಿಲ್ಲ, ವಿದ್ಯಾಭ್ಯಾಸ ರುಚಿ ಗೊತ್ತಿಲ್ಲ ಆಯಿತು. ಅದರ ನಂತರ ಕೇಂದ್ರಕ್ಕೆ ಒಂದೊಂದು ಅಕ್ಷರ ಹೇಳಿಕೊಟ್ರು. ಅದರ ಮೇಲೆ ಅವರನ್ನೇ ನಾನು ಬರಲಿಕ್ಕೆ ಹೇಳಿಕೊಂಡು ಅವರು ಕೇಂದ್ರಕ್ಕೆ ಬರಲಿಕ್ಕೆ ಮುಂಚೆ ಬೀಗ ತೆಗೆದು ನನ್ನ ಕೈಯಲ್ಲಿ ತರಕಾಲು ಕೊಟ್ಟರು. ಅವರು ಬೀಗ ಕೈ, ನಾನು ಕೇಂದ್ರದಲ್ಲಿ ಬೀಗ ತೆಗೆದು ಅವರನ್ನು ನಾನು ಕಾಯ್ತಾ ಇದ್ದೆ, ಇವರು ಎಷ್ಟು ಹೊತ್ತಿಗೆ ಬರ್ತಾರೆ ಟೀಚರ್ ಅಂತ. ಹಾಗೆ ಅದರ ಮೇಲೆ ಗೋಳಿಕಟ್ಟೆ ಕೇಂದ್ರದಲ್ಲಿ ನಾನು ಕಲಿತದ್ದು. ಅವರು ನನ್ನ ಹೆಸರು ಪೇರಕ್ಕೆ ಹೆಸರು ಶೇಷಮ್ ಅಂತ. ಹಾಗೆ ಅದರ ಮೇಲೆ ಎಲ್ಲ ಮೀಟಿಂಗ್ ಕೂಡ ನಾನು ಒಂದು ಮೀಟಿಂಗ್ ಎಲ್ಲ ಕೇಳಿಕೊಂಡು ಮೀಟಿಂಗ್ ಹೋಗಿ ಒಂದೊಂದೇ ಅಕ್ಷರ ಹೋಗಿ ನಾನು ಅಕ್ಷರ ನೋಡಿ ಬರೆದು ಉಡುಪಿ ಕುಂದಾಪುರವರೆಗೆ ಹೋದೆ. ಸಾಕ್ಷರತೆ ಕಲಿತೆ. ಅದರಲ್ಲಿ ಕಲಿತು ಮುಂದೆ ಬಂದೆ. ಅವರ ಮುಂದೆ ಬಂದು ಅದು SLC ಪರೀಕ್ಷೆ ಮಂಗಳೂರಲ್ಲಿ 3 ಸಲ ಕಟ್ಟಿದೆ. ಪಂಜಾಬ್ ಪದವಿಪೂರ್ವ ಕಾಲೇಜಿಯಲ್ಲಿ ನಾನು ಕಟ್ಟಿದ್ದು. ನನ್ನ ದೊಡ್ಡ ಮಗ ಮತ್ತು ನಾನು ಒಟ್ಟಿಗೆ ಪರೀಕ್ಷೆ ಕೂತದ್ದು. ಮಾಸ್ಟರ್ ಹೇಳ್ತಿದ್ರು, ನೀವು ಮಗ ಮತ್ತು ತಂದೆ ಪರೀಕ್ಷೆ ಒಟ್ಟಿಗೆ ಕೂತಿದ್ರಲ್ಲ ಅಂತ ಹೇಳಿ ನನಗೆ ಭಾರಿ ಖುಷಿ ಆಯಿತು. ಹಾಗೆ 3 ಸಲ ಕಟ್ಟಿದ್ರು, ಫೈಲ್ ಆಯಿತು. ಆದರೂ ಮಾರ್ಕ್ 16 ಮಾರ್ಕ್ಸ್ ಇದೆ 6 ಸಬ್ಜೆಕ್ಟಲ್ಲಿ. 10 ಸಬ್ಜೆಕ್ಟ್ 6 ಮಾರ್ಕ್ಸ್ ಇದೆ. ಅದರ ಮೇಲೆ 2 ಸಲ ಬೀದಿ ನಾಟಕ, ಪರಿಸರ ಜಾತ್ರೆ ನಾಟಕ ಕೂಡ ಮಾಡಲಿ ನಾನು ಸೇರಿದೆ. ಮಂಗಳೂರು ಮತ್ತು ಸುಳ್ಯದಲ್ಲಿ 10. ಬದಿತ ಕಿರುಕುಳ, ಬದಿ ತೆಗೆಯದೆ ಯಾರು ಮದುವೆ ಆಗ್ತಾರೋ ಅದೇ ಬದಿತ ಕಿರುಕುಳ ಅಂತ, ವರದಕ್ಷಿಣ ಅದು ತೆಗೆಯದೆ ಮದುವೆ ಆಗ್ಬೇಕಂತ. ಅದರ ಕೂಡ ನಾನು ಮಿತಿ ನಾಟಕ 2 ಸಲ ಬೀದಿ ನಾಟಕ ಮಾಡಿದೆ ಮಂಗಳೂರಲ್ಲಿ. ಮತ್ತೆ ಎಲ್ಲ ಈಗ ಏನು ಗೊತ್ತಿಲ್ಲದ್ರೆ ಇವತ್ತು ನಾನೇ ಹೇಳ್ತಾನೆ. ಈಗ ನೀವು ಸಂಬಳ ಎಷ್ಟು, ಕೆಲಸ ಎಂತ? ಈಗ ಅದರ ಮೇಲೆ ಸುಬ್ರಹ್ಮಣ್ಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವೆಲಂಕಾಣಿ ಲಾಡ್ಜಲ್ಲಿ ನಾನು ಡ್ಯೂಟಿ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾ ಇದ್ದೇನೆ. ಈಗ 13,000 ರೂಪಾಯಿ ಸಂಬಳ ಉಂಟು, ಊಟ ಚಹಾ ಕೊಡ್ತಾರೆ. ಡ್ಯೂಟಿ ರಾತ್ರಿ, ಡೈಲಿ ರಾತ್ರಿ. ನನಗೆ ಏನೂ ವಿದ್ಯಾಭ್ಯಾಸ ಇಲ್ಲದೆ ಈಗ ಮುಂದುವರಿಕೆ ಕಲಿತು ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೇನೆ. ನಾರಾಯಣ ಜೋಕುಲೆ ಎತ್ತಿರೆಗೆ ಏತ ಕಲ್ಪದಾರಕ್ಲೆಗೆ ಮಕ್ಕಳು ಇಬ್ರು, ಒಬ್ಬ ತುಳಿನಲ್ಲಿ ಆಗೋದಿಲ್ಲ. 10ರಲ್ಲಿ ದೊಡ್ಡ ಮಗ, ಅವ ಕಾಡೇರಿ ಮಿಷನ್ ಅಲ್ಲಿ ಹೋಗ್ತಾನೆ. ಮತ್ತು ಸಣ್ಣ ಮಗ ಅವ ಇದು ಅವರಿಗೆ ಯಾವ್ದು ಅದು ಮಾಡಿದ. ಅವಾಗ 2 ವರ್ಷದ ಕೋರ್ಸ್ ಮಾಡ್ದ. ಅವ್ನಿಗೆ ಅರ್ಜಿ ಹಾಕಿ ಬಸ್ಸಿನ ಕಂಡಕ್ಟರ್ಗೆ ಅರ್ಜಿ ಹಾಕಿ ಆಯ್ತು. ಅದು ಬರ್ತಂತ ಆಯ್ತು, ಆಗಲಿಲ್ಲ. ಹಾಗೆ ನಾವು ಇನ್ನು ಕಾಯ್ದು ಬೇಡ ಅಂತ ಅವನಿಗೆ ಇದು ಆಟೋ ರಿಕ್ಷೆ ತೆಗೆದುಕೊಟ್ಟದ್ದು. ಮನೆಯಲ್ಲಿ ಓಡಿಸ್ತಾರೆ, ಒಳ್ಳೆದಾಗಿ ಆಟೋ ರಿಕ್ಷಾ ಓಡಿಸೋದು. ಧನ್ಯವಾದ ನಾರಾಯಣ. ಹೇಳಿರಲ್ಲ ನಮ್ಮವರೇ ಬುದ್ಧಿವಂತ ನಾಗರಿಕರೇ, ಕೇಳಿರಿ 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 ಎಡ್ಸಿನ ಜಾಗೃತಿಯ, ಕೇಳಿರಲ್ಲ ನಮ್ಮವರೇ ಬುದ್ಧಿವಂತ ನಾಗರಿಕರೇ, ಕೇಳಿರಿ 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 ಎಡ್ಸಿನ ಜಾಗೃತಿಯ, ಎಡ್ಸಿನ ಜಾಗೃತಿಯ. ಪರಸಂಗಾತಿ ಸಹವಾಸ ಗುಪ್ತರಗದ ಮೂಲವ
ಸಂಗಾತಿ ಸಹವಾಸ ಗುಪ್ತರೋಗದ ಮೂಲವಾಸ ಗುಪ್ತರೋಗ ಬಂದಾಗ ಸಂಕೋಚ ಮಾಡದಿರಿ ಔಷಧಿ ಮಾಡಿರಿ ಔಷಧಿ ಮಾಡಿರಿ ಔಷಧಿ ಮಾಡಿರಿ ಕೇಳಿರೆಲ್ಲ ನಮ್ಮವರೇ ಬುದ್ಧಿವಂತ ನಾಗರಿಕರೇ ಕೇಳಿರಿ 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 ಕೇಳಿ ಏಸಿನ ಜಾಗೃತಿಯ ಗುಪ್ತ ರೋಗಕ್ಕೆ ಮದ್ದು ಉಂಟು ಏಡ್ಸು ಬಂದರೆ ಮದ್ದು ಇಲ್ಲ ಜಾಗೃತರಾಗಿರಿ 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 ಕೇಳಿರೆಲ್ಲ ನಮ್ಮವರೇ ಬುದ್ಧಿವಂತ ನಾಗರಿಕರೇ ಕೇಳಿರಿ 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 ಏಡ್ಸಿನ ಜಾಗೃತಿಯ ಏಡ್ಸಿನ ಜಾಗೃತಿಯ ಸುಂದರಿ ಇರು ಆದಿಸಿರಿ ಗಿರಿಸಿರಿ ಕಲಾ ತಂಡ ಕಟ್ಟಿದು ಏತ್ ರಾಜ್ಯಕ್ಕೆ ಪೋತಾರು ವಾ ಊರಿಗೆ ಪೋತಾರು ದೂರ ಪಂಡ ದೂರ ಪಡ್ತಾರೆ ಇರು ದೂರ ಪಂಡ ಯಾನು ಡೆಲ್ಲಿಗೆ ಪೋತೆ ఢిల్లీకి పోతారు ఓ చప్పలే కొట్లే ఢిల్లీకి పోతారు ఆరు ರಾಷ್ಟ್ರಪತಿನ ಭೇಟಿ ಆಯ್ರೆ ಪೋತೆ ರಾಷ್ಟ್ರಪತಿನ ಭೇಟಿ ಮಾಡ್ತಾರೆ ವೆರಿ ಗುಡ್ ಚಪ್ಪಾಳೆ ಕೊಡ್ಲೆ ನನಂಜಿ ಹಾ ಅಂಚನೆ ಕರ್ನ 24 ತಾರೀಕಿಗೆ ಎಂಕ್ ಮಧ್ಯಪ್ರದೇಶಕ್ಕೆ ಪೋರ್ಲ ಅವಕಾಶ ಇತ್ತು ಅಂಡ್ ಅವು ದಾದನ ಒಂತೆ ಪಿರ ಪೋಂಡು ಬಂಡೇರು ಅಂಚನ ಜೂನ್ ತಿಂಗಳು ಪೋಪುನ ಅಂಚನ ಅವಕಾಶ ಉಂಡು ಅಂಡ ಇಂದು ಪೂರ ಎಂಕ್ ಪೋಡುನಂಡ ಎಂಕ್ ಧೈರ್ಯ ಎನ್ನಂದೆ ಪಣೆ ಪಂಡ ಈ ಸಾಕ್ಷರತೆ ಸೇರ್ದು ಈ ಜನಶಿಕ್ಷಣ ಟ್ರಸ್ಟದ ಶ್ರೀನಶೆಟ್ಟಿ ಕೃಷ್ಣಮೂಲ್ಯ ಮುಕ್ಕಳನೇ ದಾದಂದೆ ಏನು ಪಂಡೋಡತ್ತಂದೆ ಎನ್ನ ಬುದ್ಧಿ ಇರ್ದಂದೆ ಏನು ಖಂಡಿತ ಪಣ ಜೋಕ್ಲಿ ಎತ್ತು ಅಕ್ಲೆ ದಾದ ಕಲ್ಪದಾರು ಜೋಕುಲು ನಾಲ್ ಮಲ್ಲ MA BA B.Ed ಮಂತದೆ ಬೊಕೋರಿ SSLC ಪಾಸ್ ಆದ ಇತ್ತೆ ಕಂಡ್ರಕ್ಟರ್ ಅದಕ್ಕೆ ಕೆಲಸ ಮಂತೊಂದುಲ್ಲೆ ಬೊಕ್ಕೋರ್ತಿ ಮಲ್ಲ ಮಗಲು PUC ಆದ್ರೆ ಅಲ್ಲಿ ಇಲ್ಲಲೆ ಬೊಕ್ಕೋರ್ತಿ ಸೆಕೆಂಡ್ PUC ಆದ್ರೆ ಅಲ್ಲಿ ಆರೋಗ್ಯ ಪ್ರೇರಕ್ಕೆ ಅದು ಕೆಲಸ ಮಂತೊಂದುಲ್ಲ ಎಡ್ಡೆ ಅವಡೆ ಸುಂದರಕ್ಕ ಧನ್ಯವಾದ ಇಂಚಿನ ಪೂರ ಕೆಲಸ ಮಲ್ಪೆರೆ ಗ್ರಾಮ ಗ್ರಾಮಡು ಪ್ರೇರಕಿರ್ನಕ್ಲು ಸ್ವಯಂ ಸೇವಕರು ನಿಲ್ಪೇರು ಪ್ರೇರಕ ಸ್ವಯಂ ಸಮಾಜ ಸೇವೆ ತೊಡಗಿಸಿನಾರು ಆರ್ನ ಪಾತ್ರಕ್ಕೆ ನೋಡಿ ಅಂಗನವಾಡಿ ಕಾರ್ಯಕರ್ತೆಯು ರಾಜ್ಯ ಪ್ರಶಸ್ತಿ ತೆತ್ತೊಂದಾರ್ನ 4 ಪಾತ್ರಕ್ಕೇನುಗ ಬೊಕ್ಕಂಗ್ಲ ಡಾಕ್ಟರ್ ಪಾತಿರುವೇರಿ ಇಂಥ ಕೃಷ್ಣಮೂಲ್ಯರಿಗೆ ಮಾತರೆಗಳ ನಮಸ್ಕಾರ ಎನ್ನ ಪುದರು ಅರುಣ ಅಡಿಯಿಂದ ಪುತ್ತೂರು ತಾಲೂಕು ಬಣ್ಣೂರು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟನ ಬೀರಿಗ ಅಂಗನವಾಡಿ ಕಾರ್ಯಕರ್ತೆ ಅದೇನು ಇತ್ತೆ ಕೆಲಸ ಮಂತೋದಲ್ಲ ಜೊತೆಗೆ ಗ್ರಾಮ ಪಂಚಾಯತ್ ಡಿಪ್ಪುನ ಗ್ರಾಮ ಪ್ರೇರಕಿ ಅದೆಲ್ಲ ಕೆಲಸ ಮಂತೋದಲ್ಲ ವಿಶೇಷವಾದ ಜನಶಿಕ್ಷಣ ಟ್ರಸ್ಟ್ದ ಸದಸ್ಯ ಪಣ್ಯರ ಇಂಕ ಬಹಳ ಭಾರಿ ಖುಷಿ ಒಂದುಂಡು ಪ್ರಪ್ರಥಮವಾದ ಈ ಒಂಜಿ ಎಡ್ಡೆ ಒಂಜಿ ಈ ನಮ್ಮ ಟ್ರಸ್ಟ್ಗೆ ಈತ ಸೋಕುದ ಒಂಜಿ ವೇದಿಕೆ ಮಂತು ಕೊರ್ನ ಡಾಕ್ಟರ್ ಜೀವನ್ NC ಮೂರ್ತಿ ಮುಕ್ಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಪರವಾದ ಪ್ರೀತಿಪೂರ್ವಕ ಧನ್ಯವಾದನ ಅರ್ಪಿಸ ಒಂದಲೆ ಎಂಕ್ಲಿ ಈ ಕಾರ್ಯಕ್ರಮಕ್ಕೆ ಬರ್ಪಣ ಅಂಗನವಾಡಿ ಪಂಡ ಗೊತ್ತು ನಿಗ್ಲಿ ಏತು ಒತ್ತಡ ಅಂದು ಬತ್ತನ ಎಂಕ್ಲೆಗೆ ಮುಲ್ಪ ಪ್ರೇರಣೆ ತಿಕ್ಕೊಂಡು ದಾಯ್ತಾಲ್ನ ಒಂಜಿ ಹೊಸತ್ತು ಮಲ್ಪೆರೆಗೆ ಹಾಕೊಂಡು ಸತ್ಯ ಏನು 32 ವರ್ಷ ಹೊಡ್ತಿಂಜಿ ಸೇವೆ ಮಲ್ಪೆ ಏನು ಸರ್ನಗ್ಲೊಟ್ಟಿಗೆ ಮಾನ್ಯ ಶ್ರೀನಶೆಟ್ಟಿ ಕೃಷ್ಣಮೂಲ್ಯ ಅಕ್ಲ ನಿರಂತರವಾದ ಅಕ್ಲೊಟ್ಟಿಗೆ ಸಂಪರ್ಕ ಇತ್ತೊಂದು ಅಕ್ಲನ ಕೆಲಸನು ಎಂಕ್ಲ ಗ್ರಾಮಾಡ್ಲ ಅಳವಡಿ ಸೇರ ಪ್ರಯತ್ನ ಮಂತೋದಲೆ ಎಂಕ್ಲ ಟೀಮೇ ಬರ್ತದ ಎಂಕ್ಲ ಬಾಲವಿಕಾಸ್ ಸಮಿತಿ ಅಧ್ಯಕ್ಷರು ಹತ್ತದೇರು ಎಂಕ್ಲ LCR ಧನಲಕ್ಷ್ಮಿ ಹತ್ತದೇರು ಬಹು ವಿಶೇಷ ಅದು ವನಿತಾ ಟೀಚರ್ ಆರ್ಲ ಬಣ್ಣೂರು ಕಟ್ಟಾರ ಪಲ ಪನ್ಯಾರು ಎಂಕ್ಲ ಪ್ರೋಗ್ರಾಮ್ ಟೀಚರ್ ಇರುವರ ಎಂಕ್ ಮುಡಿಪು ತೋಜ ಅವಡೊಂದು ಐಕ ಅರಗಿನಿ ತೋಜ ಅರಗೆ ಭಾರಿ ಪ್ರೀತಿ ಖುಷಿಟ್ಟು ಬರ್ತದೇರಿನಿ ಅವಂಡ ಇನಿ ಒಂದು ವಿಶೇಷವಾದ ಮಲ್ಪ ಎಂಕ್ಲ 14 ತಾರೀಕಿಗೆ ಅಕ್ಷರೋತ್ಸವ ಮಲ್ಪ ಇನಿ ವಿಶೇಷ ಅಕ್ಷರೋತ್ಸವ 14 ತಾರೀಕು ಇಂಚನೆ ಕಾರ್ಯಕ್ರಮ ನಡೆದ್ಲು ಅಂತೆ ಇತ್ತೆ ಮರಿಯಲಾಡ್ದ ಏನಾಡ್ತಾರಂತೆ ಜನಕಡಿ ಮ್ಯಾಂಡ ನವಸಾಕ್ಷರನ ಮುಲ್ಪ ಕಾರ್ಯಕ್ರಮ ಆವೊಂದಿಪ್ಪುಂಡು ಈ ಉದ್ಘಾಟನೆಗೆ ಇನಿ ಒಂಜಿ ಭಾರಿ ಖುಷಿ ಎಂಕ್ಲ ಬಹಳ ಪ್ರೀತಿ ಸರ್ ಪಣ್ಣೊಂದಿತ್ತೇರು ಈ ನಮಕ್ ಹೊದಿಕೆ ಕೊರ್ತೇರು ಪಣ್ಣಗೆ ಎಂಕ್ ಖುಷಿ ಆ್ಯಂಡ್ ಯಾಲೊಂಜಿ ಸದಸ್ಯ ಎಲ್ಲ ಮುಲ್ಪಡ್ದೆ ಪ್ರೇರಣೆ ತೊಂದೆಡ್ದಾರ ಎಂಕ್ ಭಾರಿ ಪ್ರೀತಿ ಬರ್ತನೆ ಬುಕ್ಕರ ನಿಕ್ಲೆ ಸರ್ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ ಒಂದು ಏನು ಅಂಗನವಾಡಿ ಕೆಲಸ ಫಸ್ಟ್ಗೆ ಏನು ಸಾಕ್ಷರತೆ ಹಿಡಿತೆ ಆಂದೋಲನ ಶುರುವಾನಾಗ ಸುಮಾರು ಯಶೋದಕ್ಕ ನಂಚಿನಾಗ್ಲಿ ಸುಮಾರು ಒಂಜಿ 300 ಜನಕ್ಲೆ ಯಾನ್ ಕಲ್ಪದೆ ಏನು ಎನ್ನ ಗ್ರಾಮನೇ ಬೇತೆ ಗ್ರಾಮಾಡಿ ಎಂಕ್ ಕೆಲಸ ತಿಕ್ಕಿನ ನಮ್ಮಲ್ಲಿ ಎಡ್ಡೆ ಅಂಗನ ಕೆಲಸ ಮಲ್ಪುವಲ್ ಪನ್ಪುಡ ನೆಟ್ಟು ಕೊರಿಯರು ಅಲ್ಪ ಎನ್ನ ಗ್ರಾಮಡಿ ಎಂಚಿನ ಹಿಂದುಳಿನ ಏರಿಯಾ ಪಂಡ ಆಪಗ SSLC ದಾಗ್ಲಿ ಏರ್ಲೆಜ್ಜಾನೆ ಯಾನ್ ಅರ್ಜಿ ಪಾಡ್ಯಾರನಗ ಒರಿ ಎನ್ನಗ್ರ ಆತ್ ಸಾಕ್ಷರತೆ ಹಿಂದುಲಿನ ಒಂಜಿ ಗ್ರಾಮ ಯಾನ್ ಅಂಗನವಾಡಿಗೆ ಬಂದಾಗ ಜೋಕ್ಲು ಬರೋಂದಿಜ್ಜಾನೆ ಎಂಕ್ಲೆ ಸ್ವಂತ ಕಟ್ಟಡಲ ಇಜ್ಜಾನೆ ಯಾನ್ ಎನ್ಮ ಗಂಟೆಗೆ ಅಂಗನವಾಡಿಗೆ ಬರ್ತದ ಒಂಜಿ ಪ್ರೈವೇಟ್ ಜಾಗ ಹಿಡಿತಾನೆ ಜೋಕ್ಲೇನು ಅಲ್ಪ ಸ್ವಲ್ಪ ಪನೀತ್ ಪಿರಾವು SC ಏರಿಯಾ ಅಕ್ಲೇನು ಏನೇ ಅಕ್ಲೇನ ಕೈಕಾರ್ಪುರ ದೆಕ್ಕಾದು ಒಂಜಿ 2 ಜೋಕ್ಲಿತ್ತೇರಿ ಯಾನ್ ಸೇರ್ನಾಗ 2 ವರ್ಷ ಆತಿತ್ತಂಡು
ಬುಕ್ಕನ 25 ಜೋಕ್ಲು ಹೊರೊಟ್ಟೆ ಎಂಕ್ಲ ಸಿ ಡಿ ಪಿ ತೂದು ಕೂಡಲೇ 4 ವರ್ಷೋಡೆ ಎಂಕ್ಲಿಗೆ ಬಿಲ್ಡಿಂಗ್ ಬರೋ ಸ್ಯಾಂಕ್ಷನ್ ಅಂತೀರು ಸಿ ಡಿ ಪಿ ಅಂಚಪುರ ಅಂಗನವಾಡಿದ ಮೂಲಕ ಎಂಕ್ಲ ಅಂಗನವಾಡಿ ಸತ್ಯ ಅಂಗನವಾಡಿ ಪಂಡ ಎಲ್ಲ ಜೋಕ್ಲ ಮಾತ್ರ ಇಡೀ ಸಮುದಾಯ ಏನು ಪನ್ಪೆ ಜೋಕ್ಲ ಅಪ್ಪೆನಗ್ಲ ಎಡ್ಡೆ ಕಾಂಟ್ಯಾಕ್ಟ್ ಉಂಡು ಈತೆ ಅಧ್ಯಕ್ಷರು ಬರ್ತೀರು ಅರ್ಲ ಸುಮಾರು ಪಾತಿರ್वीರು ಜೋಕ್ಲ ಮೂಲಕ ಎಂಕ್ಲ ಸ್ವಚ್ಛತೆ ಸಾಕ್ಷರತೆ ಉದ್ಯೋಗ ಖಾತರಿ ಮಹಿಳಾ ಸಬಲೀಕರಣ ಅಂಚಿನ ಕಾರ್ಯಕ್ರಮವನ್ನು ನಿರಂತರವಾದ ಮಲ್ಪ ಗ್ರಾಮ ಪಂಚಾಯತ್ ಎಂಕ್ಲ ಇತ್ತ ಮಾನ್ಯ ಶ್ರೀನಿವಾಸ ಪೆರುವಡಿ ಅರ್ಲ ಮೆಂಬರ್ ಅರ್ಲ ಎಂಕ್ಲೊಂಜಿ ಎಂಕ್ಲ ಇಪ್ಪುನ ಟೀಮ್ ಸದಸ್ಯ ಅರೆಗ್ಲ ಬಾರಿ ಎಂಕ್ಲ ಬಗ್ಗೆ ಅಭಿಮಾನ ಅರ್ಲ ಇನಿ ಬಾರಿ ಪ್ರೀತಿಡಿ ಎಂಕ್ಲೊಟ್ಟಿಗೆ ಬರ್ತೇರು ಪಂಚಾಯತ್ಲ ಎಂಕ್ಲೆ 1 ಲಕ್ಷದ ಬಿಲ್ಡಿಂಗ್ ಸ್ವಸಹಾಯ ಸಂಘ ಎಂಕ್ಲಲ್ಲಿ 100 ಜನ ಪೊಂಜನಗಳು ಉಳ್ಳೇರು ಸ್ವಸಹಾಯ ಸಂಘದ ಮೂಲಕ ಅಕ್ಲೆಗೆ ಸಾಲದ ಮೂಲಕ ಸುಮಾರು 1 ಕೋಟಿ 2 ಕೋಟಿ ದಾತು ಎಂಕ್ಲ ವ್ಯವಹಾರ ಆತನು 1 ಕೋಟಿ ಬ್ಯಾಂಕ್ ಲೋನ್ ಆಯ್ತಂಡು 32 ಲಕ್ಷ ಇಂಟರ್ನಲ್ ಆಂತರಿಕ ಸಾಲ ಆತನು ಸುಮಾರು 18 ಲಕ್ಷ ಉಳಿತಾಯ ಆತನು ಮಹಿಳೆಯರು 18 ಜನ 23 ವರ್ಷ ಎಂಕ್ಲ ಸ್ವಸಹಾಯ ಸಂಘ ಒಟ್ಟಿಗೆ ಸ್ತ್ರೀಶಕ್ತಿಲ ಉಂಡು ಅಂಗನವಾಡಿದ ಈ ಮೂಲಕ ಎಂಕ್ಲ ನಿರಂತರ 15 ದಿನಕ್ಕೊರ 30 ದಿನಕ್ಕೆ ಎಂಕ್ಲೆ ತಿಂಗಳಿಗೊರ ಒಕ್ಕೂಟದ ಸಭೆ ಮಲ್ಪೋದಿಲ್ಲ ಇಂಚಿನ ಮಾಹಿತಿ ಎಂಕ್ಲ ಕೊರೊಂದೆ ಇಪ್ಪುವ ಪ್ರತಿದಿನ ಒಂದು ವಿಶೇಷ ಮಾಹಿತಿ ಸ್ವಸಹಾಯ ಒಕ್ಕೂಟದಾಗ್ಲಿಗೆ ಬೊಕ್ಕ ಮಹಿಳಾ ದಿನಾಚರಣೆ ಎಂಕ್ಲ ವಿಶೇಷ ಕಾರ್ಯಕ್ರಮ ಸಾಕ್ಷರತಾ ದಿನಾಚರಣೆ ಬಾಲ ಮೇಲ ಅಕ್ಷರೋತ್ಸವ ಇಡೀ ಗ್ರಾಮನ ಸೇರಿಸ ಒಂದು ಎಂಚೆಂಕ್ಲೆ ಡೊನೇಟ್ ಬಂಡ ಸುಮಾರು 1 ಲಕ್ಷದ ಕಾರ್ಯಕ್ರಮ ಆಪುಂಡು ಫುಲ್ ಡೊನೇಟೆ ಒಂದು ಒರಿಪುಳ್ಳ ಎಂಕ್ಲೆಗೆ ಇಟ್ಟು ಆ ಮೂಲಕ ಎಂಕ್ಲ ಜನಕ್ಲೇನು ಸಮುದಾಯನ ಪೂರ ಸೇರಿಸ ಒಂದು ಎಂಕ್ಲ ಅಂಗನವಾಡಿದ ಬಗ್ಗೆ ಪನೋಡಾಂಡ ಸ್ಮಾರ್ಟ್ ಕ್ಲಾಸ್ ಎಂಕ್ಲು ಪ್ರಪ್ರಥಮವಾದ ಅಂಗನವಾಡಿ ಮತ್ತು 1 ವರ್ಷ ಆಂಡು ಜನಶಿಕ್ಷಣ ಟ್ರಸ್ಟ್ಗಳ ಏನು ಪ್ರಪ್ರಥಮ ಆಗ್ಲಿಕ್ಕೆ ಎಂಕ್ಲೆ ಪರಿಚಯ ಮಂತೋರಿಯರು ಸೆಲ್ಕೋದಾಗ್ಲು ಎನ್ನ ಅಂಗನವಾಡಿ ಕರಿಸಿ ವರ್ಷ 30 ಜೋಕ್ಲಿತ್ತ ಈ ವರ್ಷ 18 ಜೋಕ್ಲುಳ್ಳ ಒಂಜಿ ಬಾಲೆ ಸುಮಾರು ಪ್ರೈವೇಟ್ದ ಗಾಡಿ ಬರ್ಪುಂಡು ಒಂಜಿ ಜೋಕ್ಲು ಈ ಸರ್ತಿ 2 ಜನದ ಅನ್ನ ಅಂಚಿಂಚೆ ಅದು ಪೋತೇರು ಆಂಡ ಒಂಜಿ ಜೋಕ್ಲು ಡಾಕ್ಟರ್ನ ಜೋಕ್ಲು ಬರ್ಪೇರು ಇಂಜಿನಿಯರ್ನ ಜೋಕ್ಲು ಬರ್ಪೇರು ಬಡವರಿನ ಜೋಕ್ಲ ಬರ್ಪೇರು ಎಂಕ್ಲ ಫಸ್ಟ್ಗೆ ಆದ್ಯತೆ ಕೊರ್ಪನೆ ಶಾಲಾ ಪೂರ್ವ ಶಿಕ್ಷಣ ಕೆಲಸದ ಒತ್ತಡ ಇತ್ತನಲ್ಲ ಯಾನು 1 ಗಂಟೆ ಓಪೆ 5:30 ಗಂಟೆ ಅಂಗನವಾಡಿ ಇಡಿಪ್ಪೆ 1 ಗಂಟೆ ಜೋಕ್ಲೆಗೆ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಎಂಕ್ಲ ಅಂಗನವಾಡಿ ಪಂಡದ ಮಲ್ಪೊಡ್ಚಾಗಲೇ ಪೂರ ಭಾಷಾ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆ ದೈಹಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಭಾಷಾ ಬೆಳವಣಿಗೆಗೆ ಎಂಕ್ಲ ಫುಲ್ ಚಟುವಟಿಕೆ ಪಾತಿರನೆ ಗೊತ್ತಿ ಜನ ಬಾಲೆಗೆ ಏತು ಕಷ್ಟ ಉಂಡು ನಿಕ್ಲಿಗೆ ಗೊತ್ತುಂಡು ಆಂಡಲ ಎಂಕ್ಲ ಏನು ಎಡ್ಡೆ ರೀತಿ ಬಾಲೆ ಒಂಜಿ ಸರ್ವತೋಮುಖ ಬೆಳವಣಿಗೆ ಆವಡಂಡ ಈ ಊಪುರ ಚಟುವಟಿಕೆ ಮಲ್ಪಡು ಏನು ಫುಲ್ ಎಂಕ್ಲ 1 ಗಂಟೆ ಹಿಡ್ದು 1 ಗಂಟೆ ಮುಟ್ಟ ಶಾಲಾ ಪೂರ್ವ ಶಿಕ್ಷಣ ಕೊರೊಂದು ಬಾಲೆ ಎಡ್ಡೆ ರೀತಿದ ಎಂಕ್ಲ ಅಂಗನವಾಡಿ 4ನೇ ಕ್ಲಾಸ್ದ ಎಜುಕೇಷನ್ ಉಂಡು ಫುಲ್ಲು 4ನೇ ಕ್ಲಾಸ್ದ ಪರಿಸರ ಅಧ್ಯಯನ ನೋಡಿ ಎಂಕ್ಲ ಪೂರ 42 ಸಬ್ಜೆಕ್ಟ್ಲುಲ್ಲ ಅಯ್ನು ಪೂರಾ ಜೋಕ್ಲಿಗೆ ಎಂಕ್ಲ ಆ ರೀತಿ ದಾವಡು ಜೋಕ್ಲೆ ಎಂಕ್ಲ ಪೇರೆಂಟ್ ನಿಜವಾತ್ ಕೊಟ್ಬಿಡು ಈತೆ ಎಂಕ್ ಹೆಲ್ಪರ್ ಇಜ್ಜಿ ಆಂಡಲ ಎಂಕ್ಲ ಪೇರೆಂಟ್ನಾಗ್ಲು ತಿಂಗಳ 200 ರೂಪಾಯಿ ಕೊರ್ದು ಹೆಲ್ಪರ್ ಮಲ್ತದ ಸುಮಾರು 45,000 ಇತ್ತೇನೆ ಸೆಪ್ಟೆಂಬರ್ ಹಿಡ್ದಕ್ಕೆ ಹೆಲ್ಪರ್ ಇಜ್ಜಿ ಎಂಕ್ಲ ಇಟಿ ಎಂಕ ಅಡಿ ಏನು ಪಂಡೆ ಪೇರೆಂಟ್ ಎಂಕ್ ಅಡುಗೆ ಮಲ್ಪರ ಉದಾಸೀನ ಜನ ನಿಂಗ್ಲ ಜೋಕ್ಲಿ ಶಿಕ್ಷಣ ಇಜ್ಜಿಂದು ಬುಡ್ಚಿ ಟೀಚರ್ ಎಂಕ್ಲ ಜನ ಮಲ್ಪ ಈರು ಎಂಕ್ಲ ಜೋಕ್ಲಿ ಶಿಕ್ಷಣ ಕೊರಡು ಮೂಲಕ ಏನು ಅಂಗನವಾಡಿನ ಒಂಜಿ ಎಡ್ಡೆ ರೀತಿ ಎಂಕ್ ಈತನೆಟ್ಟ 32 ವರ್ಷ ಸರ್ವೀಸ್ ಆಂಡಲ ಎಂಕ್ ಬೊಡಿತ್ತುಜಿ ಅಂಗನವಾಡಿ ಬಂಡ ಜೋಕ್ಲು ಬಂಡ ಆತ್ ಅಕ್ಲ ಈತ ಈನಿಲ್ಲ ಫೋನ್ ಬರೋದು ಟೀಚರ್ ಈರಿಜ್ಜಾರೆ ದೇವರಂತೆ ದೇವರು ಯಾರು ನಮ್ಮ ದೇವರು ಹೆತ್ತ ತಾಯಿ ದೇವರು ಇತ್ತ ತಂದೆ ದೇವರು ನಮ್ಮ ಗುರುವು ದೇವರು ಮುದ್ದು ಕಂದ ದೇವರು ಹೊಳೆವ ಸೂರ್ಯ ದೇವರು ಬೆಳಗು ಚಂದ್ರ ದೇವರು ಮಿನುಗು ತಾರೆ ದೇವರು ನೀಲಿ ಗಗನ ದೇವರು ದೇವರಂತೆ ದೇವರು ಯಾರು ನಮ್ಮ ದೇವರು ಬೀಸೋ ಗಾಳಿ ದೇವರು ಚಲಿಸೋ ಮೋಡ ದೇವರು ಸುರಿವ ಮಳೆಯು ದೇವರು ಹರಿವ ನದಿಯು ದೇವರು ದೇವರಂತೆ ದೇವರು ಯಾರು ನಮ್ಮ ದೇವರು ಬೆಳೆವ ಭೂಮಿ ದೇವರು ಹಸಿರು ವನವು ದೇವರು ನಗುವ ಹೂವು ದೇವರು ಕರೆವ ಗೋವು ದೇವರು ದೇವರಂತೆ ದೇವರು ಯಾರು ನಮ್ಮ ದೇವರು ಸತ್ಯವಾಣಿ ದೇವರು ದಯಾನಿಧಿಯು ದೇವರು ಕನ್ನಡಾಂಬೆ ದೇವರು ಭಾರತಾಂಬೆ ದೇವರು ದೇವರಂತೆ ದೇವರು ಯಾರು ನಮ್ಮ ದೇವರು ಹೆತ್ತ ತಾಯಿ ದೇವರು ಇತ್ತ ತಂದೆ ದೇವರು ನಮ್ಮ ಗುರುವು ದೇವರು ಮುದ್ದು ಕಂದ ದೇವರು. ಇದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ನೀತಿಯ ಪ್ರಾರ್ಥನೆ. ನಾವು ಮಕ್ಕಳಿಗೆ ದಿನಾಲು ಇದನ್ನು ಹಾಡಿಸ್ತೇವೆ. ಅವಕಾಶಕ್ಕಾಗಿ ಧನ್ಯವಾದ.
Looking after her children as her own children. That is why she has raised to this level. Actually, she is the trustee of Jana Shikshana Trust also. And now you heard the new literate, non-literates, and the motivators. She is the motivator of this program. We have many this kind of motivators in the all over the district. She is one of the motivators. She has actually the whole community is depending on this team. Her whole team has come. There's a group of women. They organize program every year by mobilizing nearly 1 lakh rupees from the people only. Among themselves, they contribute and do it. That is why it has emerged as one of the, you can, self-sustained Anganawadi. I am referring, actually that is why all the departmental officers also appreciate this. Actually today we were invited our deputy director. He is a very helping for us. He, as the representative of his, Mrs. Shaila has come. Shaila is the Women Development Officer. She is very much with us. Jana Shikshana Trust works very closely with the Women and Child Development Department. Thank you. So this is actually for you to next to speak. You have heard the Adivasis voice, the voice of the voiceless people, the Adivasis, non-literates, and the marginalized people. Aruna is the representative of the marginalized people. Now the forum is for you to ಮಸ್ತ್ ಖುಷಿಯಾಗಿದೆ ಬತ್ತದ ನಿಕ್ಲೇನ್ ಮಾತ ತೂದುದು ನಮ್ಮ ಏನ ನೆನೆಪ್ದಿ ಓಡ್ ಪಂಡ ನಮ್ಮ ಲಕ್ಷಾಧೀಶ ಆದದೆ ಜನಕ್ಲೆ ಸೇವೆ ಮಾಡ್ಪುನತ್ ನಮ್ಮ ಮನಸ್ಸಿಡಿತ್ತಂಡ ಅವು ಅವೇ ನಂಗೆ ನಮ್ಮ ಏರಿಯಾಗಳ ಐಟ್ ಸೇವೆ ಮಾಡ್ಪೋಲಿ ಐಕ್ ಮಲ್ಲ ಉದಾಹರಣೆ ಮೂಲು ಶೀನಾ ಶೆಟ್ಟಿಲ ಕೃಷ್ಣ ಮೂಲಿಯಲ್ಲ ನಮ್ಮ ಮಾತ ನಮ್ಮ ಇಲ್ಲು ಮಂತದು ನಮ್ಮ ಜನಕ್ಲೆಗೆ ನಮ್ಮ ಸೇಫ್ ಮಂತ್ ಬೊಕ್ಕ ನಮ್ಮ ಸೊಸೈಟಿಗೆ ಮನ್ಪುಗಂದು ಬೈದಿನ ಅಕುಲು ಮೊಕುಲು ಇರುವೇರು ಅಕುಲು ಮಾತೆಲ್ಲ ಎನ್ನ ಅಕುಲು ಒಂದು ಎನ್ನ ಜನ ಒಂದು ಎನ್ನ ಊರು ಒಂದು ಎನ್ನ ಗ್ರಾಮ ಅಂತಂದು ಆ ಉದ್ದೇಶ ದೀದದು ಅಕುಲು ಅಕ್ಲೆಗಾತ್ರ ದಾಲ ಮನ್ಪಂದೆ ಯಾಪಲ ಅಕ್ಲೆಗಾತ್ರ ದಾಲಾಕಿ ಏನಂದೆ ನಿಕಲ್ನ ಮಾತ ಸೇವೆ ಮಂದೆ ಅವು ನಮ್ಮ ನೆನೆಪ್ತಿ ಓಡು ఒక నాకు ఉదాహరణ నమ్మ మూరు యశోదంతుయ ఏత్ సచ్ అన్ ఇన్స్పిರೇಷನ್ నాకు ದಾಲ ದೇವರು ನಮ್ಗೆ ಕೊಡ್ತು ಜರಿ ನಮ್ಮ ಎನ್ನರೆ ಬಲ್ಲಿ ನಮ್ದು ಏನ ಉಂಡು ನಮ್ಮ ಐಟ್ ಮಸ್ತ್ ದಾನ ಮನ್ಪೋಲಿ ನಮ್ಮ ಒರಿಯಾಗೊಂಜಿ ಲಾಯ್ಕಡೆ ಪಾತೆರೆ ಪನ್ಪಿನ ಯಾ ಒರಿಯಾಗೊಂಜಿ ಲಾಯ್ಕಡೆ ಅಕಲೆಗೊಂಜಿ ನಮ್ಮ ಉನ್ಪಿನೇಟ್ ಅಕ್ಲೆಗೊಂಚೂರು ನಮ್ಮ ಗೆತ್ತು ದೀಪಿನ ನಮ್ಮ ಇಲ್ಲ ನಮ್ಮ ಸ್ವಚ್ಛ ದೀಪಿನ ಒಂದು ಮಾತ ಸೇವನೆ ಅಂಚನೆ ಎಣ್ಣೆ ಇಲ್ಲದಾರು ಎನ್ ಸಿ ಮೂರ್ತಿ ಆರು ಬೇತೆ ಮಸ್ತ್ ಸ್ಟೇಟ್ಸ್ಡ್ ಆರು ಮಸ್ತ್ ದಾನ ಮಂದಿರು ಆರ್ನ ಜೀವಮಾನದ ಪ್ರತಿಯೊಂಜಿ ಖಾಸ್ಲ ಆರ್ನ ಸಂಪಾದನೆ ಪೂರ ಕೂಡ ಸೋಷಲ್ ಸರ್ವಿಸ್ಗೆ ಪಿರ ಬರ್ಪೋಡು ಅಂಚ ಆರ್ನ ಜೋಕುಲ್ಲ ಒಂದೇಕ್ ಒಪ್ಪಿದೇರು ಆರ್ನ ಬುಡಿದಿಲ ಒಪ್ಪುದೇರು ಒಂದೇಕ್ ಆಯ್ಕೆ ಯಾನು ಮುಲ್ಪ ಪುಟಿದಿ ನಾಲು ಪಲ್ಮಾರರು ಎನ್ನ ಡ್ಯಾಡಿ ನಿಲ್ಲು ಕಾರ್ಕಲಾರು ಯಾನು ಬೊಕ್ಕ ಪನ್ಯ ನಮ್ಮ ಬೇತೆ ಸ್ಟೇಟ್ಸ್ಲ ಮಂತೊಂದುಲ್ಲತ ಮೂಲ್ ಮನ್ಪುಗಾನ್ ಆರೆ ಕನ್ನಡ ಬತ್ತು ಜಿಡಲ್ಲ ತುಳು ಬತ್ತು ಜಿಡಲ್ಲ ಆ ಒಂದು ಪಂದದು ಅರಿಡೆ ಬೈದೇರು ನಮ್ಮ ಜೀವಮಾನೋಡು ಮಾತ್ರ ಇಂಪಾರ್ಟೆಂಟ್ ಎನ್ನ ಪ್ರಕಾರದ ಆದಪ್ಪ ಅಂದ್ರೆ ನಮ್ಮ ಕಾಂಟ್ರಾಕ್ಟ್ ನಮ್ಮ ಕೃಷ್ಣ ಪರಮಾತ್ಮನ ಮಧ್ಯವೇ ನಮ್ಮ ಓವು ಮಂತಂಡಲ್ಲ ಆರೆಗೆ ಸಮಾಧ ನಮ್ಮ ಮನ್ಪೋಡು ಬೊಕ್ಕ ಏರ್ನಲ್ಲ ಐಟ್ ಆಕಾಲ ಏರ್ನಲ್ಲ ವಿಚಾರ ಐಕ್ ಆಗತ್ತೇಜ್ ಆರೆಗೆ ಇಂಚಿನ ಸಮಾನ ನಮ್ಮ ಮಂತಂಡ ಐಟೇ ನಂಗೆ ಮಸ್ತು ದೂರ ಪೋಲಿ ನಮ್ಮ ಈ ಓಲು ನಮ್ಮ ಇತ್ತಡಲ್ಲ ಒಂದು ಎನ್ನ ಬಾಲೆ ಯಾನು ಇಂಚ ಒಂದೇನು ಶಾಲೆಡ್ ಕಲ್ಪಾವೆ ಒಂದು ಎನ್ನ ಜಾಗ ಒಂದು ಎನ್ನ ಇಲ್ಲು ನಮ್ಮ ಎನ್ನ ಅನ್ಪಂದು ನಮ್ಮ ಮಂತಡ ಅವು ಸಾಮಾನ್ಯ ಆಬೋನು ಆತ ಎಂಕ್ ಪನರೆಗಿತ್ತನು ಬೊಕೇರೆ ಮಾತೆರೆಲ್ಲ ಮೀಟ್ ಆದದು ನಿಕ್ಲೆ ಮಾತ ಮಸ್ತು ಆಪರ್ಚುನಿಟಿ ದೇವೇರು ಕೊಡ್ತೇವೆ ಎಂಕ್ಲೆ ಮಸ್ತು ಸುಖ ಸಂಪಾದನೆ ಕೊಡ್ತೀನಿ ಐಟಿ ಎಂಕುಲು ಒಂತೆ ಕೊರ್ಪಿನ ಮಲ್ಲತ್ತು ಮಾತ್ರ ದಾಲ ದಾಂತಿನ ಮೊಕ್ಕಲು ಮಾತು ಇದು ಕೊರ್ಪಿನ ತೂತು ಮಸ್ತ್ ಖುಷಿ ನಮಸ್ಕಾರ ದೊಡ್ಡ ಡಾಕ್ಟ್ರ್ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಇಬ್ಬರು ಮಕ್ಕಳು ಡಾಕ್ಟ್ರ್ ಇದ್ದಾರೆ. ಮಗನು ಒಳ್ಳೆ ಉದ್ಯಮವನ್ನು ಭಾಳ ತುಂಬ ಕಡೆ ನಾವು ಕೆಲಸ ಮಾಡಿದ್ದೇವೆ. ಆದರೆ ಒಳ್ಳೆಯದು ಇಂಥ ವ್ಯಕ್ತಿಗಳನ್ನ ಗಾಡ್ ಇನ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ದ ನೇಚರ್ ಆ್ಯಂಡ್ ಸೀಯಿಂಗ್ ಗಾಡ್ ಇನ್ ಯು ಬೋತ್ ಆಫ್ ಯು ಎವ್ರಿ ಒನ್. ಅದು ನಮಗೀಗ ರಿಯಲೈಸ್ ಆಗಿದೆ. ಇನ್ಸ್ಪೈರ್ ಮಾಡಿದ್ದೀರಿ ಬೋತ್ ಆಫ್ ಯು ಕಪಲ್. ಯು ಕೇಮ್ ಹಿಯರ್ ಆ್ಯಂಡ್ ಇನ್ಸ್ಪೈರ್ಡ್ ಆಲ್ ಆಫ್ ಪ್ರೇರಣೆ ಕೊಟ್ಟಿದೆ. ಎನ್ ಸಿ ಮೂರ್ತಿ ಈಸ್ ಎ ಗ್ರೇಟ್ ಎಜುಕೇಟರ್. ಅವರು ಮೊನ್ನೆ ಒಂದು ನಮ್ಮ ಕ್ಲಸ್ಟರ್ ಮೀಟಿಂಗ್ ಆಗ್ತಾಯಿತ್ತು ಶಾಲೆಗೆ ಬಂದಾಗ. ಆ ಟೀಚರ್ಗಳಿಗೆ ಅವ್ರು ಮಾಡಿದ ಪಾಠ ಅವ್ರು ಶಾಲೆಗೆ ಹೋದರೆ ಮಾಸ್ಟರ್ ಆಗ್ತಾರೆ, ಹಳ್ಳಿಗೆ ಹೋದರೆ ನಮಗೆ ಸರ್ವೆಂಟ್ ಆಗ್ತಾರೆ. ನನಗೇನು ಮುಜುಗರ ಇಲ್ಲ ಅವ್ರನ್ನ ಹೇಳಲಿಕ್ಕೆ. ಆ ರೀತಿಯ ವ್ಯಕ್ತಿಗಳವರು. ಅದಕ್ಕಾಗಿ ಎನರ್ಜೈಸ್ಡ್ ಅಸ್ ಆ್ಯಂಡ್ ಇನ್ಸ್ಪೈರ್ಡ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಮುಂದಕ್ಕೆ
ಓಕೆ. ಇವರು ನಮಗೆ ಒಂದು ಕಾರ್ಯಕ್ರಮ ಇಲ್ಲಿ ಕೊಟ್ಟಿರೋದು 10 ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಕುವ ಕಾರ್ಯಕ್ರಮ. ಟೀಚರ್ಸ್ ಆಫ್ ದಿ 10 schools and the president, they were there. I invited them here today also, but some of them have come here. ಇಬ್ಬರಲ್ಲಿ ಪರಾಪಿನವರಿದ್ದಾರೆ, ಕೂಕಲ್ಲಿದ್ದಾರೆ, ಮತ್ತು ಕುತ್ತಾರ್ನವರಿದ್ದಾರೆ. ಈಗ ನಮ್ಮ 4 ಜನ ಶಿಕ್ಷಕಿಯರು ಸ್ಕಿಲ್ ಸ್ಕೂಲ್ನವರು, SI ಶಶಿಕಾಂತ್ ಅವರು ಕೂಡ ಬನ್ನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಸರು ಸ್ಕಿಲ್ ಇನ್ ವಿಲೇಜ್, ಅಂದರೆ ಗ್ರಾಮದಲ್ಲಿ ಕೌಶಲ್ಯ. ಈ ಕಾರ್ಯಕ್ರಮಕ್ಕೆ ಅವರು 10 ಶಾಲೆಗಳಿಗೆ ಇಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈಗ ಅಲ್ಲಿ 15 ದಿವಸ ಹುಬ್ಬಳ್ಳಿಯ ದೇಶಪಾಂಡೆ ಫೌಂಡೇಶನಲ್ಲಿ ತರಬೇತಿ ಹೊಂದಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಇನ್ನು 6 ಜನಕ್ಕೆ ತರಬೇತಿ ಪಡೀತಾ ಇದ್ದಾರೆ. ಅಲ್ಲಿ ತರಬೇತಿ ಆದ ಕೂಡಲೇ ನಮ್ಮ ಇಲ್ಲಿ 10 ಶಾಲೆಗಳಲ್ಲಿ ಈ ಇಂಗ್ಲೀಷ್ ಕಲಿಕಾ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ಇವರು ಪ್ರಾರಂಭ ಮಾಡಿದ್ದಾರೆ, ಇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಡಾಕ್ಟರ್ ಜೀವನ್ ಮತ್ತು NC ಮೂರ್ತಿಯವರ ಒಂದು ಪ್ರೇರಣೆಯಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಬಂದಿದೆ. ಒಂದು ಸಂದೇಶ ಇದಾದ ಕೂಡಲೇ ಒಂದೇ ನಿಮಿಷ ಅಲ್ಲಿ ಹೋಗಿ ಬುಕ್, ಬಟ್ ವಿ ವಾಂಟೆಡ್ ಟು ಗಿವ್ ದ ಅಪಾಯಿಂಟ್ಮೆಂಟ್ ವಾಟ್ ದಟ್ ವಿಲ್ ಬಿ ಗಿವ್ ಲೇಟರ್. Team leader of the SI program. ಬತ್ತಿ ಬಿನ್ನೆರಿಗೆ ಸೊಲ್ಮೇಲೆ ಸಂದ ಒಂದು ಚೇತನ್ ಎಂಕ್ಲೆಗೆ ಎಲ್ಲ ಪರ್ಬ ಹಂಚಾದುಪನಾಗ ಎಂಕು ತುರ್ತು ಬೇತಂಜಿ ಫ್ಯಾಮಿಲಿ ಜೊತೆಗೆ ಕುಟುಂಬದ ಜೊತೆಗೆ ಕುಡ್ಲ ಪೋಯ ರೀತಿಯಾದವರ ಏನು ಪಿದಾಡ್ರೆ ಪೋಯ ಎಲ್ಲ ಪೆರ್ನಾಳು ಪಂಡ ಬುಲ್ಪು ಲೆಕ್ಕದು ಪಲ್ಲಿಗೆ ಪೋದು ಅವಳು ಮಾತೆಲ್ಲ ಸುಖ ದುಃಖ ಪಾತಿರೊಂದು ಇಲ್ಲಡೆ ಬತ್ತದು ತಿಂಡಿ ತಿಂದದು ಕುಟುಂಬದ ಹೊತ್ತಿಗೆ ಒಟ್ಟಿಗೆ ಕುಟುಂಬದ ಜೊತೆ ಸಂಪರ್ಕ ಮಲ್ತದೆ ಆ ಪ್ರೀತಿ ಪಟ್ಟ ಅವನಂಚನೇ ಆ ಪೆರ್ನಾಳಂದು ಪನ್ಪುಂಡು. ಬಹುಸಂಖ್ಯಾತ ಹಿಂದೂ ಧರ್ಮಡು ದೀಪಾವಳಿ ಆಪುಂಡು ಬೊಳ್ಪು ಲಕ್ಕದು ಮೀದು ದೇವಸ್ಥಾನಕ್ಕೆ ಹೋದು ಪೂಜೆ ಪುನಸ್ಕಾರ ಮಲ್ತದೆ ಇಲ್ಲಾಡೆ ಬರ್ತದೆ ಪೊರ್ಲುಡು ಒಣಸು ಮಲ್ತದೆ ಕುಟುಂಬ ಜೊತೆಗೆ ಪೊರ್ಲುಡೆ ಪ್ರೀತಿನ ಪಟ್ಟದು ಕತ್ತಲಣಗ ಪಟಾಕಿ ತೊಟ್ಟಿಗೆ ಸಂಭ್ರಮ ಆಚರಣೆ ಪಡ ದೀಪಾವಳಿದ ಪೊರ್ಲೇ ಬೇತೆ. ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯಡು ಕ್ರಿಸ್ಮಸ್ನ ಆಚರಣೆ ಮಲ್ಪೀರಿ ಬೊಳ್ಪು ಲಕ್ಕದು ಮೀದು ಹಿಗರ್ಜಿಗೆ ಹೋದು ಅಲ್ಪ ಪೂಜೆ ಪುನಸ್ಕಾರ ಮಲ್ತದೆ ಇಲ್ಲಡೆ ಬರ್ತದೆ ತಿಂಡಿ ತಿಂದದೆ ಕುಟುಂಬದೊಟ್ಟಿಗೆ ಸಂದೇಶ ಕೊರ್ಪಣಂಚರ ಪ್ರೀತಿದ ಆ ಧರ್ಮನ ನಮ್ಮ ತೂತ ಅಂಡ ಇನಿ ಎಂಕ್ ತೋಜೊಂದುಂಡು ಈ 3 ಸೇರಿದ ನಂಗೆ ಪೂರ ಇಂದುವೇ ಪೆರ್ನಾಳು ಇಂದುವೇ ಕ್ರಿಸ್ಮಸ್ ಇಂದುವೇ ದೀಪಾವಳಿ ಪಣದ ಎಂಕ್ ತೋಜೊಂದುಂಡು. ಯಾನ ಹೆಚ್ಚ ಪಾತ್ರೆ ಪೋಬುಜಿ ಯಾನು ಇನಿ ಈ ಲೇಸಿನ ದೊಡ್ಡ ಪಾತ್ರೆ ಅವಕಾಶ ತಿಕ್ಕಂದ ಐಟೆ ಮಸ್ತ್ ಕತೆ ಉಂಡು. ಆ ಕತೆ ಬರ್ಪಣ ಚಿತ್ರ ಪ್ರಮುಖ ವ್ಯಕ್ತಿಗಳು ಶ್ರೀನಿವಾಸ ಶೆಟ್ಟಿ ಕೃಷ್ಣಮೂಲಿಯರು. ಇನಿ ಈ ಲೇಸಿಗೆ ಬಂದಾಗ ಎಂಗೆ ಬಾರಿ ಪೊರ್ಲಾಂಡು ಬಾರಿ ಖುಷಿ ತೋಜುಂದುಂಡು. ಡಾಕ್ಟರ್ ಜೀವನ್ NC ಮೂರ್ತಿ ಪನ್ಪಣ ಹಂಚಿದ ಆದರ್ಶ ದಂಪತಿಗಳು ಇನಿ ಈ ಊರಿಗೂ ಬರ್ತದೆ ಎಂಕ್ಲೆಗೆ ನಿಖಲ್ನ ಪರಿಚಯ ತೋಜ್ಪಣ ಹಂಚಿದ ವ್ಯವಸ್ಥೆ ಅಂಡು ಒರಿ ಯಾನು ಮಾತಾದಿಕ್ಕಿಲ್ಲ ಪಂಪ ಒರಿಯಾನು ఆయన గుర్తిసవనే ఆయన కాస్త బలటత్తు ఆయన రట్టದ బలటత్తు ಅಯ್ಯ ಜನಗಳನ್ನ ಒಟ್ಟಿಗೆ ಉಪ್ಪಳಂಚದ ರೀತಿ ತಾನು ಸಂಪಾದನೆ ಮಲ್ತ್ರೇನು ಕುಡೇರು ಕೊಡ್ಪಳಂಚದ್ರ ಆಯನ ಸದ್ಗುಣ ಯಾನ ಮಲ್ತನ ಬೇಲೆ ಭಗವಂತೆ ಮೆಚ್ಚುವ ಪಣಪಣ ರೀತಿಡು ಆಯ ದೀಪಣಂಚದ್ರ ಆ ಪಜ್ಜೆ ಗುರುತುಲು ఆయన ಎತ್ತರ ಗುಣಪಂಡು ಪಕ್ಕ ಜನಕ್ಕುಳ್ಳ ఆయన ಗುರುತಿಸಾವಿರಿ ನೆಕ್ಕ ಸ್ಪಷ್ಟವಾಗಿ ನಂಗೆ ಉದಾಹರಣೆ ಡಾಕ್ಟರ್ ಜೀವನ್ NC ಮೂರ್ತಿ ದಂಪತಿಗಳು ಪಂಪಣೇನು ಯಾನಂಚ ತೆರೆಯುಂದೆ ಇಂಚಿತನ ನಿಖಲಂಚಿತನ ಸಮಾಜ ಸೇವಕರು 100 ಜನ ಒಂದು ಜಿಲ್ಲೆಡಿತ್ತೇರ್ನಾಂಡ 100 ಜನ ಮನಸಾಕ್ಷಿ ಜಿಲ್ಲೆಡಿತ್ತೇರ್ನಾಂಡ ಎಂಕ್ಲು ಪೂರ ರಾಜಕೀಯ ಕ್ಷೇತ್ರಡು ಮತ್ತು ಉಪ್ಪಣಕ್ಲೆ ಆ ಇಂಚರ ಪಾತಿರ್ದು ಪೇಪರ್ಡು ಫೋಟೋ ಬರ್ತದೆ ಅಯ್ಯನು ವೈರಲ್ ಮಣಪಂಚರ ಕಾಲಗಟ್ಟೊಡಿತ್ತೆ ಉಪ್ಪಣಂಚಿದ್ರ ಪರಿಸ್ಥಿತಿ ನಿಕ್ಲು ತಗೊಂಡುಲ್ಲಾರು ಅಂಚತ್ತು ನಮ್ಮ ಜನಶಿಕ್ಷಣ ವ್ಯವಸ್ಥೆ ಶ್ರೀನಿವಾಸ ಶೆಟ್ಟಿ ಕೃಷ್ಣಮೂಲಿಯರು ಇನಿ ಡಾಕ್ಟರ್ ಜೀವನ್ NC ಮೂರ್ತಿ ದಂಪತಿಗಳು ಮೆಕ್ಕಳು ಪ್ರಚಾರಕ್ಕೆ ಪಡಾದು ಇಂದೇನು ಮಲ್ಪಡಾದ್ದು ಮೆಕ್ಕಳ ಪರಿಚಯನೇ ಇಂಕ ನಿಂತು ತೀಯರ್ದಿಕ್ಕಲ್ಲ ಮಿಕ್ಕಲ್ನ ಮನಸ್ಸುಲ ಆಳವೈನಂಚಿತ್ರ ಆ ಜನಕ್ಕಳೊಟ್ಟಿಗೆ ಇಪ್ಪಂಚಿದ್ರ ಆ ಕಲ್ಪನೆ ಹಂಚಿರುಂಡ
ನೆಕ್ಕಿ ಬೆಲೆ ಕಟ್ಟೆರ ಸಾಧ್ಯಜ್ಜಿ ಪಂಚರ ಪಾತ್ರ ಪಣಂದು ನಿಕ್ಕಳು ನನಾತ್ ನಿಕ್ಲೆಗೆ ಈ ಸೇವೆ ಪಂಚರ ಅವಕಾಶನ ಬೇರೆ ಕೊರಡು ಮೂತಾಜಿ ವರ್ಷ ನಿಕ್ಕಳು ಈ ಭೂಮಿಡು ಬಾಲನ್ನು ಬೆಳಗಾವಣ ಅಂಚಿನ ಅವಕಾಶ ನಿಕ್ಲೆ ತಿಕ್ಕಡೆ ಪಂಚದ ಆ ಸೊಲ್ಮೆಯನ್ನು ನಿಕ್ಲೆ ಸಂದ ಒಂದು ನಿಕ್ಲೆ ಮಾತೆಗಳ ಕೂಡಲೇ ಸೊಲ್ಮೆನ ಸಂದ ಒಂದು ಜನ ನವಸಾಕ್ಷರ ಮಗ ಜನಜೀವನ ದಕ್ಕಲೆ ಮಾತೇರ್ಲ ಈಗ ಲೇಸಿಡ್ ಪಾಲ್ಪಡುತ್ತಾರೆ ನಿಕ್ಲೆ ಮಾತೇರ್ಲ ಕೂಡಲೇ ಸೊಲ್ಮೆನ ಸಂದ ಒಂದು ಎಲ್ಲರ ಅಡ್ಡರ ಪಾತ್ರ ಮುಗಿತಂದಿಲ್ಲ. ಧನ್ಯವಾದಗಳು. ತಿಳಿಸ್ತಾರೆ ಅಂತ ತಿಳ್ಕೊಂಡಿದ್ದೇನೆ ಅವ್ರ ಮಾತನ್ನು. ಥ್ಯಾಂಕ್ ಯು ಸರ್. ಎಸ್, ಮುಂದಕ್ಕೆ ನಾನು ನಮ್ಮ ಶೈಲಾ ಅವರು, ಡಿಸ್ಟ್ರಿಕ್ಟ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್, ಶಿ ಇಸ್ ದ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಡಾಕ್ಟರ್ ಜೀವನ್ ಮೇಡಮ್, ಹಾಗೆ NC ಮೂರ್ತಿ ಸರ್ ಅವರೇ, ಹಾಗೆ ನಮ್ಮ DHO ಮೇಡಮ್ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೆ, ಹಾಗೆ ಶೀನಾ ಶೆಟ್ಟಿ, ಕೃಷ್ಣಮೂಲ್ಯ ಸರ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂತಹ ಒಂದು ಕಾರ್ಯಕ್ರಮ ನನಗೆ ಸಿಕ್ಕಿದ್ದು ನಂದು ಪುಣ್ಯ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ DD ಸರ್ ಬರಬೇಕಾಗಿತ್ತು, ಅನಿವಾರ್ಯ ಕಾರ್ಯಗಳಿಂದ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದರು. ಇದು ಒಂದು ಉತ್ತಮವಾದ ಸಮಾರಂಭ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಎಲ್ಲ ಇದ್ದೀವಿ. ಹೇಗೆ ಅಂದರೆ ಸರ್ ಹೇಳಿದ್ರು ಎಲ್ಲರದು ಇದು ಸರ್ವೋದಯ ಮಂಟಪ. ಸರ್ವೋದಯ ಮಂಟಪದಲ್ಲಿ ನಾವು ಏನು ಸರ್ಕಾರದ ಇಲಾಖೆಯವರಿದ್ದೀರಿ, ಹಾಗೆ ನೀವು ಜನಶಿಕ್ಷಣ ಟ್ರಸ್ಟ್ ಅವರಿದ್ದೀರಾ, ಹಾಗೆ ಉಳಿದ ಎಲ್ಲರ ಸಹಕಾರದೊಂದಿಗೆ ನಮ್ಮ ಗ್ರಾಮ ಪಂಚಾಯತ್ಗಳಿರ್ಬೋದು, ಹಾಗೆ ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರು ಇಲ್ಲಿ ಒಟ್ಟುಗೂಡಿ ಏನು ಈ ಸಮಾರಂಭದಲ್ಲಿ ಹೇಳ್ದ ಹಾಗೆ ನಿನ್ನೆ ಏನು ನಮ್ಮ ತರಗತಿಗಳಲ್ಲಿ ಇಂಗ್ಲೀಷ್ ಕಲಿಕೆಯ ಒಂದು ಕಾರ್ಯಕ್ರಮವನ್ನು ನೀವು ಆರಂಭ ಮಾಡಿರುವುದು ತುಂಬ ಸಂತೋಷ ತಂದಿದೆ. ಹಾಗೆ ಹೇಳಿದರು, ನಮ್ಮ ಪುತ್ತೂರಿನಲ್ಲಿ ಒಂದು ಮಾಡೆಲ್ ಅಂಗನವಾಡಿ ಸೆಂಟರ್ದು ಹೇಳಿದರು. ಅದೇ ರೀತಿ ತಮ್ಮ ಕೋಆರ್ಡಿನೇಷನಲ್ಲಿ ಇವನ್ ನಾವು ಕೂಡ 23 ಸೆಂಟರ್ಗಳನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಅದರದ್ದು ಕಾರ್ಯ ನಡೆದಾಗ ನಮ್ಮಲ್ಲೂ ಕೂಡ ಅಂತಹ ಕೇಂದ್ರಗಳು ಬರುತ್ತೆ ಅಂತ ಹೇಳ್ತೀನಿ. ನಾನು ಈ ಹಿಂದೆ ಉಳ್ಳಾಳ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾರ ವಹಿಸಿದಾಗಲೂ ಕೂಡ ಅವರೊಂದಿಗೆ ನಾವು ಏನು ಗ್ರಾಮೀಣ ಕೌಶಲಾಭಿವೃದ್ಧಿ ಇರ್ಬೋದು, ಹಾಗೆ ಚುನಾವಣಾ ಸಮಯದಲ್ಲಿ ಇರ್ಬೋದು, ಹಾಗೆ ನಮ್ಮ ಇಲಾಖೆಯೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗೂ ಏನು ಅವರು ಒಂದು ಸ್ಮೈಲ್ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಒಂದು ಏನು ಅವರಿಗೆ ಕೌಶಲ್ಯಾಭಿವೃದ್ಧಿ ಒಂದು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಅದರಿಂದ ಯಾರು ಈಗ ಆಲ್ರೆಡಿ ಡ್ರಾಪ್ ಔಟ್ ಆಗಿರೋರು ಇರ್ಬೋದು, ಹಾಗೆ ಕಾಲೇಜ್ ಮುಂದೆ ಕಲಿಯೋರಿಗೂ ಕೂಡ ಅವರಿಗೆ ಏನು ಸ್ವಾವಲಂಬಿ ಬದುಕನ್ನು ಅವರು ಕಟ್ಕೊಳ್ಳಿಕ್ಕೆ ತುಂಬ ಅನುಕೂಲ ಇಲ್ಲಿ ಆಗ್ತಾ ಇದೆ. ಏನು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಜನಶಿಕ್ಷಣ ಟ್ರಸ್ಟ್ ಅಂದ್ಕೊಳ್ತೀನಿ. ಯಾಕಂದರೆ ಅವರು ಒಂದು ಇಂಥದ್ದೊಂದು ಏರಿಯಾನ ಅವರು ಟಚ್ ಮಾಡಿಲ್ಲ ಅನ್ನೋದು ನಾನು ಕಳೆದ ಏನು ಒಂದು 3-4 ವರ್ಷದಿಂದ ನಾನು ನೋಡ್ಕೊಳ್ತಾ ಬಂದಿದ್ದೀನಿ. ಈ ಕಾರ್ಯ ಹೀಗೆ ಸಾಗಲಿ ಅಂತ ಹೇಳಿ ವೈಯಕ್ತಿಕವಾಗಿ ಹಾಗೆ ನಾನು ಇಲಾಖೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಡಾಕ್ಟರ್ ಜೀವನ್ ಮೇಡಮ್ and NC Murthy sir for this Sarvodaya Mantapa. As I said, today we all together, government sector and this Jana Shikshana Act, and all we are all together here to what the Sarvodaya. This is Sarvodaya Mantapa, and as you initiated in government schools English communication program, sir, in our department also we are initiating in Anganwadi centers LKG and UKG. From this June we are implementing. As Putturu, that Anganwadi lady said, we are identified 23 centers in this area. Henceforth we are implementing the same, sir, with the initiative with Jana Shikshana Trust and Women and Child Department. Thank you for your concern. Thank you so much. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ರಿಕ್ವೆಸ್ಟ್ ಮಾಡ್ತಾರೆ ಮುಂದೆ ಹೋಗಬೇಕು, ಮತ್ತು ಸ್ವಲ್ಪ ಪ್ರೇಯರ್ ಕೂಡ ಇದೆ ಇವತ್ತು, ಹಾಗಾಗಿ ಬೇಗ ಮುಗಿಸ್ತೇವೆ. ಇಬ್ರಾಹಿಂ ಸಾಹೇಬರು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಸೀನರಾಗಿರುವಂಥ ಡಾಕ್ಟರ್ ಜೀವನ್ ಎಸ್ ಮೂರ್ತಿ ದಂಪತಿಗಳೇ,
ಶೇಖ್ ಇರ್ಫಾನ್ ಉಸ್ತಾದ್ಗಳವರೇ ಹಾಗೂ ಎಲ್ಲ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ಹಾಗೂ ಮುಂದಿರುವ ವಿದ್ಯಾರ್ಥಿ ಹಾಗೂ ಎಲ್ಲ ಸಹೋದರ ಸಹೋದರರೇ, ಸೀನಶೆಟ್ಟಿ ಮತ್ತು ಕೃಷ್ಣಮೂಲಿಯವರು ಜನಜೀವನ ಟ್ರಸ್ಟ್ ಇವರ ಬಗ್ಗೆ ಅದ್ವಿತೀಯ ಪುಸ್ತಕ ಕೂಡ ಸಾಕಾಗಲಿಲ್ಲ ನಮಗೆ. ಅವರ ಬಗ್ಗೆ ಬರಿಬೇಕಾದ್ರೆ ಅವರು ಹೊಗಳುವುದು ಅವ್ರಿಗೆ ಇಷ್ಟ ಇಲ್ಲ, ಅದೇ ರೀತಿ ಹೊಗಲುವುದು ನಾನು ಇಷ್ಟಪಡುವುದಿಲ್ಲ. ಆದರೆ ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ಬೇಗ ಬರಬೇಕಂತೇಳಿ. ಆಗ ನಾನು ಬರ್ತೀನಿ ಅಂತ ಹೇಳಿದೆ. ನಾನು ಮಾತಾಡೋದಿಲ್ಲ ಜಾಸ್ತಿ, ಒಂದೇ ನಿಮಿಷ. ಅವರ ಬಗ್ಗೆ ನಾನು ಹೊಗಲುವುದಕ್ಕಿಂತ ಒಂದು ಕವನ ವಾಚಿಸಿ ನಾನು ನನ್ನ ಈ ಜಾಗದಿಂದ ವಿರಮಿಸ್ತೇನೆ. ಆ ಕವನವನ್ನು ನಿಮ್ಮ ಎದುರು ನಾನು ಹೇಳಲು ಇಷ್ಟಪಡ್ತೇನೆ. ನಾನು ಕಂಡ ಅಪರೂಪದ ಜೋಡಿಗಳಿವರು, ನಾನು ಕಂಡ ಅಪರೂಪದ ಜೋಡಿಗಳಿವರು, ನಮಗೆಂದೂ ಕಾಣಸಿಗದ ಅಪರೂಪದ ಮನಸ್ಸುಗಳಿವರು, ನಮಗೆಂದೂ ಕಾಣಸಿಗದ ಅಪರೂಪದ ಮನಸ್ಸುಗಳಿವರು. ತಮ್ಮೆಲ್ಲ ಸುಖವನ್ನು ಲೋಕಕ್ಕೆ ಅರ್ಪಿಸಿದವರು, ಇನ್ನೊಬ್ಬರ ಸುಖದಲ್ಲಿ ತಮ್ಮ ಸುಖ ಕಾಣುತ್ತಿರುವವರು, ತಮ್ಮ ಸುಖವನ್ನು ಕಾಣುತ್ತಿರುವವರು. ರವಿ ಕಾಣದ್ದನ್ನು ತಮ್ಮ ಊಹೆಯಲ್ಲೇ ಕಾಣುತ್ತಿರುವವರು, ನಮಗೆಂದೂ ಕಾಣಸಿಗದ ಅಪರೂಪದ ಮನಸ್ಸುಗಳಿವರು. ಇದ್ದ ಆಹಾರದಲ್ಲೇ ರುಚಿಯನ್ನು ಕಂಡವರು, ರುಚಿ ಏನೆಂದು ಅನ್ನಕ್ಕೆ ತಿಳಿಸಿದವರು, ನಮಗೆಂದು ಕಾಣಸಿಗದ ಅಪರೂಪದ ಮನಸ್ಸುಗಳವರು. ತಮ್ಮ ಜೀವನವನ್ನೇ ಸ್ವಚ್ಛತೆಗಾಗಿ ಮುಡಿಪಾಗಿಟ್ಟವರು, ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಎಂದವರು. ಮಕ್ಕಳಲ್ಲಿ ಸ್ವಚ್ಛತೆಯ ಘೋಷಣೆಗಳನ್ನು ಮೂಡಿಸಿದರು, ನಮಗೆಂದು ಕಾಣಸಿಗದ ಅಪರೂಪದ ಮನಸ್ಸುಗಳವರು. ಸೇವೆಯು ದೇವರ ಕೆಲಸವೆಂದು ನಂಬಿದವರು, ನೆರವನ್ನು ನೀಡುತ್ತಾ ದೇವರಾಗಿ ಕಂಡವರು. ಶಿಕ್ಷಣ ಇಲ್ಲದ ಅಕ್ಷರಸ್ಥರನ್ನಾಗಿ ಮಾಡಿದರು. ಇವರೇ ನಮ್ಮ ಸೀನಶೆಟ್ಟಿ ಮತ್ತು ಕೃಷ್ಣಮೂಲಿಯವರು. ವಂದನೆಗಳು ಸರ್. Mr. Ibrahim Nadbadav, actually we had asked him to write imaginable, but he is actually grown to zero to zenith. He was really very in a difficult situation. He has worked in different countries also. He is such an experienced person. So he is one of the member of Janajivana. So actually that is why I asked him to do this, but he has done a different song, but somehow he is a great person is also. That is why he is a president of the high school development committee. Thank you sir. Thank you very much. ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದ ಕೃಷ್ಣಶೆಟ್ಟಿ ಸರ್ ಮತ್ತು ಶೀನಶೆಟ್ಟಿ ಸರ್ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ, ಇತ್ತೀಚಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಶಿಕ್ಷಣ ಟ್ರಸ್ಟ್ ಮೂಲಕ ಜನರಿಗೆ ನಾವು ವಿದ್ಯೆಯನ್ನು ಕೊಟ್ಟರೆ ಮಾತ್ರ ನಮ್ಮ ಜಿಲ್ಲೆಯಲ್ಲಿರಲಿ ನಮ್ಮ ದೇಶದಲ್ಲಿರಲಿ ಶಾಂತಿಯುತ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಕೇವಲ 2 ನಿಮಿಷ ಮಾತ್ರ ನಾನು ಮಾತಾಡ್ತೇನೆ. ನೋಡಿ, ಇಂದು ಶಿಕ್ಷಣ ಕ್ಷೇತ್ರಗಳು ಸಂಸ್ಥೆಗಳು ಹೆಜ್ಜೆಗೊಂದರಂತೆ ಇದೆ. ಆದರೆ ಎಲ್ಲವೂ ಕೂಡ ಹೇಳಬೇಕಾದ್ರೆ ಅದು ಕಮರ್ಷಿಯಲ್ ಆಗಿ ಮಾರ್ಪಟ್ಟಿದೆ. ನಿಜವಾಗಿಯೂ ನೈತಿಕ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನೀಡಿದರೆ ಖಂಡಿತವಾಗಿಯೂ ನಮ್ಮ ಭಾರತ ದೇಶ ಅತ್ಯುತ್ತಮ ದೇಶವಾಗಲಿಕ್ಕೆ ಸಾಧ್ಯ. ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ವಿಜ್ಞಾನದ ಲ್ಯಾಬ್ಗಳಲ್ಲಿ ಸೇಬು ಹಣ್ಣಿನ ಬಗ್ಗೆ ಮಾತನಾಡ್ತಾರೆ, ಅದರಲ್ಲಿರುವ ವಿಟಮಿನ್ಗಳ ಬಗ್ಗೆ ಹೇಳ್ತಾರೆ, ಅದರ ಬಗ್ಗೆ ಇರುವ ಔಷಧ ಗುಣಗಳನ್ನು ಹೇಳ್ತಾರೆ. ಆದರೆ ಅದನ್ನು ನೀನು ತಿನ್ನುವಾಗ ಹಸಿದವನಿಗೆ ಒಂದು ತುಂಡು ಕೊಟ್ಟು ತಿನ್ನು ಅಂತ ಹೇಳಿರುವ ನೈತಿಕ ಶಿಕ್ಷಣ ಇಂದು ಕಡಿಮೆ ಲಭಿಸ್ತಾ ಇದೆ. ಭ್ರೂಣದ ಬಗ್ಗೆ ವೈಜ್ಞಾನಿಕ ಲ್ಯಾಬ್ಗಳಲ್ಲಿ ಚರ್ಚೆ ಆಗುತ್ತೆ. ಒಂದು ಭ್ರೂಣ ತಾಯಿ ಗರ್ಭದಲ್ಲಿ ಬೆಳೆದು
ಅದು ಎಷ್ಟು ತಿಂಗಳು ಗರ್ಭದಲ್ಲಿರುತ್ತೆ ಅಂತೇಳಿ ಹೇಳಿಕೊಡ್ತಾರೆ. ಆದರೆ ಆ 9 ತಿಂಗಳು ತಾಯಿ ಅನುಭವಿಸುವ ನೋವನ್ನು ಹೇಳಿಕೊಡೋದಿಲ್ಲ. ಆದ್ದರಿಂದ ತಾಯಿ, ತಂದೆ, ಗುರು ಇವುಗಳ ಮಹತ್ವವನ್ನು ಸಾರುವ ನೈತಿಕ ಶಿಕ್ಷಣ ಲಭಿಸಿದ ತಕ್ಷಣ ಮಾತ್ರ ನಮ್ಮ ದೇಶದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕೇವಲ ಕಮರ್ಷಿಯಲ್, ಫಿನಾನ್ಷಿಯಲ್ ಆಗಿರುವ ಅಭಿವೃದ್ಧಿ ಮಾತ್ರ ಅಲ್ಲ, ಬದಲಾಗಿ ಹೃದಯವಂತಿಕೆ ಎಂಬಂತಹ ಅಭಿವೃದ್ಧಿ. ತಮ್ಮ ಜೀವನವನ್ನೇ ಇತರರಿಗಾಗಿ ಮುಡಿಪಾಗಿಟ್ಟ ನಮ್ಮ ಕೃಷ್ಣ ಶೆಟ್ಟಿ, ಅದೇ ಕೃಷ್ಣಮೂಲ್ಯ ಮತ್ತು ಶೀನ ಶೆಟ್ಟಿ ಸರ್ ಅವರ ಬಗ್ಗೆ ಈಗ ತಾನೇ ನಮ್ಮ ಇಬ್ರಾಹಿಂ ನಡುಪದವ್ ಸರ್ ಒಂದು ಕವನವನ್ನು ವಾಚಿಸಿದರು. ತುಂಬ ಉತ್ತಮವಾದ ಕವನ. ಅದೇ ರೀತಿಯಲ್ಲಿ ಇಂದಿನ ವೇದಿಕೆಯಲ್ಲಿ ಯಶೋಧ ಮೇಡಮ್ ಅವರು ಬರೆದಂತಹ ಒಂದು ಪುಸ್ತಕ, ಅದೇ ರೀತಿ ನಮ್ಮ ಬಾಲವಾಡಿಯನ್ನು ವಿಶ್ವದಲ್ಲಿ ಅಭೂತಪೂರ್ವ ಬಾಲವಾಡಿಯಾಗಿ ನಮ್ಮ ಬಣ್ಣೂರು, ನಾನು ಕೂಡ ಪುತ್ತೂರು ತಾಲೂಕಿನವನೇ, ಆ ಒಂದು ಬಾಲವಾಡಿಯ ಮೇಡಮ್ ಮಾತನಾಡಿದ್ದು, ಅದೇ ರೀತಿ 70 ವರ್ಷದ ಮೇಡಮ್ ಒಬ್ಬರು ಮಾತನಾಡಿದರು. ಎಲ್ಲವೂ ನೋಡುವಾಗ ಅತ್ಯಂತ ಸಂತೋಷವಾಗುವಂಥ ಒಂದು ವಿಚಾರ. ಅದೇ ರೀತಿ ಇಲ್ಲಿ ಡಾಕ್ಟರ್ ಜೀವನ್ NC ಮೂರ್ತಿ ಆದರ್ಶ ದಂಪತಿಗಳು ಈ ಒಂದು ಸರ್ವೋದಯ ಮಂಟಪವನ್ನು ಇಲ್ಲಿಗೆ ಲೋಕಾರ್ಪಣೆ ಮಾಡಿದಂತಹ ಈ ಒಂದು ಸನ್ನಿವೇಶ ಎಲ್ಲವೂ ಕೂಡ ಉತ್ತಮವಾಗಿದೆ. ನಾವು ಕೂಡ ನಿಮ್ಮ ಜೊತೆ ಸೇರಿಕೊಂಡು ಖಂಡಿತವಾಗಿಯೂ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ, ಅದೇ ರೀತಿ ಮಾದಕ ಮುಕ್ತ ಭಾರತವನ್ನು ನಿರ್ಮಿಸುವ ಸಂಕಲ್ಪದಲ್ಲಿ ನಾವು ಒಟ್ಟಾಗೋಣ. ಈ ದೇಶ ಬೆಳಗಲಿ, ವಿಶ್ವದಲ್ಲೇ ಉತ್ತಮವರಾಗಿ ನಾವು ಬದುಕೋಣ. ಅಲ್ಲಾಮ ಇಕ್ಬಾಲ್ ಹೇಳಿದಂಥ ಒಂದು ಮಾತಿದೆ, ಸಾರೇ ಜಹಾನ್ ಸೆ ಅಚ್ಚಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ. ಇಡೀ ವಿಶ್ವದಲ್ಲೇ ಅತ್ಯುತ್ತಮ ರಾಷ್ಟ್ರ ಅದು ಭಾರತ ಅಂತೇಳಿ ಅದನ್ನು ಸ್ಮರಿಸುತ್ತಾ ಮಾತಿಗೆ ವಿರಾಮದ ಚುಕ್ಕಿ. ನಾಳೆ ಹಬ್ಬ ಇದೆ, ಇವತ್ತು ಶುಕ್ರವಾರ ಮಸೀದಿಗೆ ಹೋಗಲಿಕ್ಕೆ ಇದೆ. ಎಲ್ಲರಿಗೂ ಕೂಡ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಇರ್ಫಾನಿ, ಮೊಹಮ್ಮದ್ ಇರ್ಫಾನಿ ಅವರು ನಾನು ಹೇಳಿದ ಮಾಡೆಲ್ಸ್ ಫಾರ್ ದ ಫಾರ್ ಅದರ್ ಕಾಂಪ್ಲೆಕ್ಸಸ್. ದೇ ದೆಮ್ಸೆಲ್ಫ್ ಡ್ರೈವ್ ದ ವೆಹಿಕಲ್ ಇನ್ ದ undulated hills and doing the lot of work. ಇವರ ಅನುಭವವನ್ನು ಮತ್ತೆ ಕೇಳಲಿಕ್ಕಿದೆ. ಇವರಿಬ್ಬರು ಭಾಳ ಅಪರೂಪದ ಸ್ವಚ್ಛತಾ ಸಂಕೀರ್ಣವನ್ನು ನಿರ್ವಹಣೆ ಮಾಡ್ತಿರೋ ಮಹಿಳೆಯರು. ಭಾಳ ಕಷ್ಟದ ಪ್ರದೇಶ. ಇಟ್ಸ್ ವೆರಿ ಅನ್ಡ್ಯುಲೇಟೆಡ್ ಏರಿಯಾ. ದೇರ್ ಶಿ ಓನ್ಲಿ ಡ್ರೈವ್ಸ್ ದ ವೆಹಿಕಲ್, ಕಲೆಕ್ಟ್ಸ್ ದ ವೇಸ್ಟ್ ಫ್ರಮ್ ದ ಹೌಸಸ್, and the houses are, madam, no, it's a very scattered houses. Still they are doing it. That is why we wanted to recognize their service. Thank you, sir. The women dropped out in between the school. They have availed this computer skill here, computer and sieving. Yeah. I want to support it for next 5 years, yes, giving another 5 lakhs per year, separately. Thank you, sir. Thank you. Yes. ನಿಂತ್ಕೊಳ್ಬೇಕು. ಆ ಸ್ವಚ್ಛತೆಯ ಅಭಿನಯವನ್ನು ಕೆಳಗೆ ಮಾಡಬೇಕು. ಅವ್ರು ನೋಡಿಬಿಟ್ಟು ಮತ್ತೆ ಹೋಗ್ತಾರೆ ಏರ್ಪೋರ್ಟಿಗೆ. ದಯವಿಟ್ಟು ತಕ್ಷಣ ಮಾಡಿ. ವೇಷಭೂಷಣ ಬೇಕಾಗಿಲ್ಲ. ಸ್ವಚ್ಛತಾ ಅಭಿಯಾನ, ಸ್ವಚ್ಛತಾ ಅಭಿನಯ.